सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सौवसाहूणं येसो पंच नमो यारो सौवपावपणासनो मंगलानंच सौवेसिं पढमं हवै मंगलम् पढमं हवै मंगलम् झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को। चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। परम पूज्य आचार्य भगवान श्री विद्यासागर महामुनि महाराज की जय। परम पूज्य आचार्य प्रवर श्री समय सागर जी मुनि महाराज की जय। परम पूज्य निर्यापक श्रमण मुनि श्री नियम सागर मुनि महाराज की जय। परम पूज्य निर्यापक श्रमण मुनि श्री प्रशांत सागर मुनि महाराज की जय। समस्त आचार्य संघ की जय। पूज्य ಮುನಿ ಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಈ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇದರಲ್ಲಿ ಜೀವದ ಅಸಾಧಾರಣವಾದಂತಹ ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಅಂದರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಇವುಗಳನ್ನು ಜೀವದ ಅಸಾಧಾರಣ ಭಾವಗಳು ಅಂತ ಕರೀತಾರೆ. ಇದರಲ್ಲಿ ನಾವು ಸಾಮಾನ್ಯ ಅಪೇಕ್ಷೆದಿಂದಲೂ ವಿಶೇಷದಿಂದಲೂ ಮಾರ್ಗಣಾಸ್ಥಾನಗಳ ಮತ್ತು ಗುಣಸ್ಥಾನಗಳ ಮೂಲಕ ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಗತಿ ಮಾರ್ಗಣದ ಮೂಲಕ ಗುಣಸ್ಥಾನಗಳಲ್ಲಿ ಯಾವ ಯಾವ ಭಾವಗಳಾಗಬಹುದು ಅನ್ನುವಂಥ ವಿಷಯವನ್ನ ತಿಳಿತಾ ಇದ್ದೇವೆ. ಅದರಲ್ಲಿ ದೇವಗತಿ ಮಾರ್ಗಣ ನಡೀತಾ ಇದೆ. ದೇವಗತಿ ಮಾರ್ಗಣದಲ್ಲಿ ನಾವು ವೈಮಾನಿಕ ದೇವತೆಗಳ ವಿಷಯವನ್ನ ಅಂದ್ರೆ ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ಇರುವಂತಹ ಜೀವರುಗಳ ಭಾವಗಳು ಯಾವ ಯಾವ ಆಗಬಹುದು ಅನ್ನುವಂಥ ವಿಚಾರವನ್ನು ತಿಳಿಯುವಂತ ಪ್ರಯತ್ನ ನಿನ್ನೆಗೆ ನಡೀತಾ ಇತ್ತು. ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ನಿಯಮದಿಂದ ಎಲ್ಲರೂ ಸಮ್ಯಕ್ ದೃಷ್ಟಿ ಜೀವರೇ ಇರ್ತಾರೆ. ಅಲ್ಲಿ ಯಾರು ಇಲ್ಲ. ಅಲ್ಲಿ ಮೂಲ ಉತ್ಕೃಷ್ಟ ರೂಪದಿಂದ ರತ್ನತ್ರಯದ ಆರಾಧನೆ ಮಾಡಿದಂತಹ ದಿಗಂಬರ ಮುನಿಗಳೇ ಹೋಗ್ತಾರೆ. ಹಾಗಾಗಿ ಅವರು ಸಮ್ಯಕ್ ದರ್ಶನ ಸಮಾಗೆ ಹೋಗ್ತಾರೆ. ಆ ಅಪೇಕ್ಷದಿಂದ ಅಲ್ಲಿ ಅನುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ ಇರುವಂತಹ ಜೀವರುಗಳಲ್ಲಿ ಔಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಪ್ರಥಮೋಪಶಮ ಇರುವುದಿಲ್ಲ, ದ್ವಿತೀಯೋಪಶಮ ಇಲ್ಲಿ ಯಾರು ಮುನಿ ಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ತ್ವದಲ್ಲಿ ಇರುವಾಗ ಸಮಾಧಿಯಾಗಿತ್ತು, ಅಂದ್ರೆ ಪ್ರಾಣ ಹೋಗಿತ್ತು, ಆ ದೇವರು ಅಲ್ಲಿ ಅಪರ್ಯಾಪ್ತಕದವರೆಗೆ ಅಪರ್ಯಾಪ್ತಕ ಅಲ್ಲಿ ತನಕ ಆ ಉಪಶಮಿಕ ಸಮ್ಯಕ್ತ್ವೇ, ಆಮೇಲೆ ಪರ್ಯಾಪ್ತಿಗಳ ಪೂರ್ಣ ಆದ ಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತವಾಗಿ ಬದಲಾಗ್ತದೆ.
ಒಟ್ಟಾರೆಯಾಗಿ ಸಮ್ಯಕ್ ದರ್ಶನ ಅಂತೂ ಇರ್ತದೆ. ಅದೇ ಪ್ರಥಮೋಪಶಮ ಅಲ್ಲಿ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ ಇರೋದೆಲ್ಲ ಮೊದಲೇ ಸಮ್ಯಕ್ ದರ್ಶನದಿಂದ ಗಟ್ಟಿಯಾಗಿದ್ದವರೇ ಇದ್ದಾರೆ. ಇನ್ನು ಹೊಸದಾಗಿ ಆಗುವಂಥದ್ದೇನಿಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಕೂಡ ಇದೆ. ಯಾರು ಇಲ್ಲಿ ಮುನಿ ಮಹಾರಾಜರು ಕ್ಷಾಯಿಕ ಸಮ್ಯಕ್ತ್ವವನ್ನ ಹೊಂದಿದ್ದಾರೆ, ಅವರು ಅನುದಿಶ ಅನುತ್ತರ ವಿಮಾನಗಳಲ್ಲಿ ಜನ್ಮ ತಾಳಬಹುದು. ಹಾಗಾಗಿ ಅಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವರು ಇರ್ತಾರೆ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಉಳಿದ ಯಾವುದೇ ಕ್ಷಾಯಿಕ ಭಾವಗಳಿರುವುದಿಲ್ಲ. ಉಳಿದಂಥವುಗಳೆಲ್ಲ ಸ್ವರ್ಗದಲ್ಲಿ ಇರುವುದಿಲ್ಲ. ಸ್ವರ್ಗದಲ್ಲಿ ಕ್ಷಾಯಿಕ ಭಾವ ಇರುವುದಾದರೆ ಅದು ಸಮ್ಯಕ್ತ ಭಾವ ಒಂದೇ. ಆಮೇಲೆ ಕ್ಷಾಯೋಪಶಮಿಕಗಳಲ್ಲಿ ಮೊದಲನೇದೇನಿದೆ ಅಂದ್ರೆ ಜ್ಞಾನ ಭಾವ ಇದೆ. ಅನುದಿಶ ಮತ್ತು ಅಣುತ್ತರ ವಿಮಾನಗಳಲ್ಲಿ ವಾಸಿಸುವಂತಹ ದೇವರುಗಳಿಗೆ ಜ್ಞಾನ, ಮತಿಜ್ಞಾನ, ಅವಧಿ ಶ್ರುತಜ್ಞಾನ, ಅವಧಿ ಜ್ಞಾನ, ಹೀಗೆ 3 ಜ್ಞಾನಗಳ ಆಗಲಿಕ್ಕೆ ಸಾಧ್ಯ. ಆಮೇಲೆ ಅಲ್ಲಿ ಕೂಡ ಯಾರಿಗೂ ಇನ್ನೊಂದು ಕ್ಷಾಯೋಪಶಮಿಕ ಜ್ಞಾನವಾದಂತಹದ್ದು ಮನಪರ್ಯಾಯ ಜ್ಞಾನ ಯಾರಿಗೂ ಇರುವುದಿಲ್ಲ. ಇಲ್ಲಿ ಮುನಿ ಅವಸ್ಥೆಯಲ್ಲಿ ಅವರು ಎಂತಹ ಸಾಮರ್ಥ್ಯವಂತರಿದ್ರು ಕೂಡ ಅಲ್ಲಿ ದೇವಪರ್ಯಾಯದಲ್ಲಿ ಹೋದಾಗ ಈ 3 ಜ್ಞಾನಗಳು ಇರ್ಲಿಕ್ಕೆ ಸಾಧ್ಯತೆ ಇರ್ತವೆ. ಮತ್ತಿನಲ್ಲಿ ಇರುವವರೆಲ್ಲ ಸಮ್ಯಕ್ ದೃಷ್ಟಿ ಇರುವುದರಿಂದ ಯಾರಲ್ಲಿಯೂ ಅಜ್ಞಾನ ಇಲ್ಲ. ಅಂದ್ರೆ ಮಿಥ್ಯಾತ್ವದಿಂದ ಉಂಟಾಗುವ ಅಜ್ಞಾನ ಭಾವಗಳು ಯಾವುವೂ ಇಲ್ಲ. ಹಾಗಾಗಿ ಅಜ್ಞಾನ ಒಂದು ಇಲ್ಲ. ದರ್ಶನಗಳಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ಪ್ರಕಾರದ ದರ್ಶನಗಳು ಅವರಿಗೆ ಇರ್ತವೆ. ಆಮೇಲೆ ಕ್ಷಾಯೋಪಶಮಿಕ ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಇವುಗಳೆಲ್ಲ ಇರ್ತವೆ. ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಕ್ಷಾಯೋಪಶಮ ಸಮ್ಯಕ್ ದೃಷ್ಟಿಗಳು ಅಲ್ಲಿ ಇರ್ತಾರೆ. ಆಮೇಲೆ ಸ್ವರ್ಗದಲ್ಲಿ ಯಾವುದೇ ಪ್ರಕಾರದ ದೇವರಿಗೂ ಕೂಡ ಸಂಯಮವಾಗಲಿ ಯಾವುದೂ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಇರುವವರೆಲ್ಲ ಸ್ವರ್ಗದಲ್ಲಿರುವವರಿಗೆ ಯಾವುದೇ ಪ್ರಕಾರದ ಅನುವ್ರತಗಳಾಗಲಿ ಮಹಾವ್ರತಗಳಾಗಲಿ ಯಾರಿಗೂ ಇರುವುದಿಲ್ಲ. ಇಲ್ಲಿಂದ ಮಹಾವ್ರತ ಅನುವ್ರತಗಳನ್ನ ಸಾಧಿಸಿಕೊಂಡು ಮೊದಲನೇ ಸ್ವರ್ಗದಿಂದ ಸರ್ವಾರ್ಥ ಸಿದ್ಧಿ ತನಕ ಹೊಂದಬಹುದು. ಹಾಗಾಗಿ ಸಂಯಮ ಮತ್ತು ಸಂಯಮ ಇವೆರಡರಲ್ಲಿ ಯಾವುದು ಒಂದು ಕೂಡ ದೇವಗತಿಯಲ್ಲಿ ಇರುವುದಿಲ್ಲ. ಹೀಗೆ ತಿಳ್ಕೋಬೇಕು. ಆಮೇಲೆ ಔದೈಕ ಭಾವಗಳಿಂದ ನೋಡುವುದಾದರೆ ಇವರು ಕೂಡ ದೇವಗತಿಯಲ್ಲಿರುವುದರಿಂದ ದೇವಗತಿ ನಾಮಕರಣದ ಉದಯ ಇದೆ, ಔದೈಕ ಭಾವಿದೆ. ಆಮೇಲೆ ಇವರಲ್ಲಿಯೂ ಕೂಡ ಕಷಾಯಗಳಿವೆ. ಅಣುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿರುವವರಿಗೂ ಕಷಾಯಗಳಿವೆ. ಕ್ರೋಧನೂ ಇದೆ, ಮಾನನೂ ಇದೆ, ಮಾಯಾನೂ ಇದೆ, ಲೋಭನೂ ಇದೆ, ಮತ್ತೆ ಸಮ್ಯಕ್ ದೃಷ್ಟಿನೂ ಇದ್ದಾರೆ. ಮತ್ ಮಂದ ಕಷಾಯ ಇದ್ರೂ ಕೂಡ 4 ಇವೆ. ಹಾಗಾಗಿ ಕಷಾಯಗಳಿಂದ ರಹಿತರಾಗುವ ಅವಸ್ಥೆ ಏನು ಅಂತಂದ್ರೆ ಹೇಗೆ ನಾವು ವ್ರತ ಸಂಯಮಗಳಲ್ಲಿ ಮುಂದೆ ಹೋಗ್ತೇವೋ ಹಾಗೆ ಕಷಾಯಗಳು ಕಡಿಮೆ ಆಗ್ತವೆ. ಸಮ್ಯಕ್ ದರ್ಶನ ಇದ್ದರೂ ಕೂಡ ಅನಂತಾನುಬಂಧಿ ಒಂದು ಉದಯದಲ್ಲಿರುವುದಿಲ್ಲ. ಉಳಿದವುಗಳೆಲ್ಲ ಇದ್ದೇ ಇರ್ತವೆ. ಆದ್ರೆ ಕ್ರೋಧಮಾನ ಮಾಯಾ ಲೋಭದ ರೂಪದಿಂದ 4 ಕಷಾಯಗಳು ಇರ್ತವೆ. ಆಮೇಲೆ ಇಲ್ಲಿ ಎಲ್ಲರೂ ಪುರುಷ ವೇದದವರೇ ಇರ್ತಾರೆ. ಇಲ್ಲಿ ದೇವಿಯರ ಗಮನಾಗಮನ ಕೂಡ ಇರುವುದಿಲ್ಲ. ಇರುವವರೆಲ್ಲ ಅಹಮೇಂದ್ರರು, ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ. ಅಹಮೇಂದ್ರ ಸ್ವಯಂ ಅವರಷ್ಟಕ್ಕೆ ಅವ್ರು ಯಾರು ಹೆಚ್ಚು ಕಡಿಮೆ ಅಂತ ಅಲ್ಲ ಅರ್ಥ. ಸ್ವಯಂ ಅವರವರಿಗೆ ಇಂದ್ರರು ಅಂತ ತಿಳ್ಕೊಂಡಿರ್ತಾರೆ. ಹೀಗೆ ಆಮೇಲೆ ಇಲ್ಲಿ ಅಣುದಿಶ ಮತ್ತು ಅಣುತ್ತರ ವಿಮಾನಗಳಲ್ಲಿ ಮಿಥ್ಯಾ ದರ್ಶನ ಇರುವುದಿಲ್ಲ. ಯಾಕಿರುವುದಿಲ್ಲ ಅಂದ್ರೆ ಇರುವವರೆಲ್ಲ ಸಮ್ಯಕ್ ದೃಷ್ಟಿಗಳು, ಹಾಗಾಗಿ ಮಿಥ್ಯಾ ದರ್ಶನ ಇರುವುದಿಲ್ಲ. ಔದೈಕ ಭಾವದ ಅಜ್ಞಾನ ಇದೆ. ಯಾಕೆಂದ್ರೆ ಇವರಿಗೆ ಕೇವಲ ಜ್ಞಾನ ಆಗಿಲ್ಲ, ಅದಕ್ಕಾಗಿ ಅಜ್ಞಾನ ಇದೆ. ಎಲ್ಲರೂ ಅಸಂಯಮಿಗಳೇ ಇರೋದು. ಸ್ವರ್ಗದಲ್ಲಿ ದೇವತೆಗಳೆಲ್ಲ ಅಸಂಯಮಿಗಳೇ ಇರೋದು, ಸಂಯಮ ಅಲ್ಲಿ ಇರುವುದಿಲ್ಲ. ಇನ್ನೂ ಸಿದ್ಧ ಭಗವಾನರಾಗಿಲ್ಲ, ಯಾಕಂದ್ರೆ ದೇವ ಪರ್ಯಾಯದಲ್ಲಿದ್ದಾರೆ, ಅದಕ್ಕೆ ಅಸಿದ್ಧತ್ವ ಇದೆ.
ಲೇಷಾದಲ್ಲಿ ಶುಕ್ಲ ಲೇಷ ಇರ್ತದೆ. ಲೇಷಾದಲ್ಲಿ ಶುಕ್ಲ ಲೇಷ ಇರ್ತದೆ. ಶುಕ್ಲ ಲೇಷ ಒಂದೇ ಇರೋದು ಎಲ್ಲಿ ಅಣುದಿಶ ಮತ್ತು ಅಣುತ್ತರ ವಿಮಾನಗಳಲ್ಲಿ. ಪಾರಿಣಾಮಿಕ ಭಾವಗಳಲ್ಲಿ ನಿಯಮದಿಂದ 2 ಪಾರಿಣಾಮಿಕ ಭಾವಗಳಾಗ್ತವೆ. ಯಾವ ಆಗ್ತವೆ ಅಂತಂದ್ರೆ ಜೀವತ್ವ ಮತ್ತು ಭವ್ಯತ್ವ, ಇವೆರಡೇ ಆಗೋದು. ಇಲ್ಲಿ ಯಾವುದು ಒಂದು ಭವ್ಯ ಜೀವ ಹುಡುಕಿದ್ರೂ ಸಿಗೋದಿಲ್ಲ ಅಲ್ಲಿರುವಂತಹ ದೇವರುಗಳಲ್ಲಿ. ಹಾಗಾಗಿ ಇವರಿಗೆ ಶುಕ್ಲಲೇಶ ಈ ಹಿಂದಿನವರಿಗಿಂತ ಹೆಚ್ಚಿನ ಮಟ್ಟದಲ್ಲಿರ್ತದೆ. ಅಂದ್ರೆ ಗ್ರೈವೇಕಾದಿಗಳಲ್ಲಿ ಮಧ್ಯಮ ಇದ್ರೆ ಇವರಲ್ಲಿ ಉತ್ಕೃಷ್ಟ ಶುಕ್ಲಲೇಶ ಇರ್ತದೆ. ಹೀಗೆ ಈ ಅಣುದಿಶ ಮತ್ತು ಅನುತ್ತರ ವಿಮಾನಗಳಲ್ಲಿ 53 ಭಾವಗಳ ಪೈಕಿ 26 ಭಾವಗಳ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ತಿಳಿತು? ತಿಳಿತು. ಹೆಚ್ಚು ಕಡಿಮೆ ಇಲ್ಲಿಗೆ ಅನುತ್ತರ ವಿಮಾನಗಳ ಚರ್ಚೆ ಆಗಿದೆ. ಅಂದ್ರೆ ದೇವಗತಿ ಮಾರ್ಗಣ ಇಲ್ಲಿಗೆ ಮುಗಿತದೆ, ಅಥವಾ ಮಾರ್ಗಣದಲ್ಲಿ ಗತಿ ಮಾರ್ಗಣ ಎಲ್ಲ ಮುಗಿತು. ಯಾಕೆಂದ್ರೆ ಭವನವಾಸಿಗಳ ನರಕಿ ಜೀವಗಳ ಬಗ್ಗೆ ಹೇಳಿದ್ದಾರೆ, ತಿರ್ಯಂಚ ಮಾರ್ಗಣದಲ್ಲಿ ಹೇಳಿದ್ದಾರೆ. ಆಮೇಲೆ ಮನುಷ್ಯ ಮಾರ್ಗಣದಲ್ಲಿ ಭೋಗಭೂಮಿ ಕರ್ಮಭೂಮಿಯ ಬಗ್ಗೆನೂ ಹೇಳಿದ್ದಾರೆ. ದೇವಗತಿ ಸಾಮಾನ್ಯದಲ್ಲಿ ಸಾಮಾನ್ಯವನ್ನ ಹೇಳಿದ್ದಾರೆ, ಭವನತ್ರಿಕದ್ದು ಹೇಳಿದ್ದಾರೆ. ಸೌಧರ್ಮೇಶಾನ, ಸಾನತ್ ಕುಮಾರ, ಮಹೇಂದ್ರ, ಬ್ರಹ್ಮಾದಿ ಮೊದಲಾದ ಸ್ವರ್ಗಗಳು, ಗ್ರೈವೇಕಗಳು, ಅನುದಿಶಾನುತ್ತರ ಎಲ್ಲಾನು ಕೂಡ ಬಿಡಿಬಿಡಿಯಾಗಿ ಗತಿ ಮಾರ್ಗಣದಲ್ಲಿ ಗುಣಸ್ಥಾನಗಳನ್ನು ಕುರಿತು ಹೇಳಿದರು. ಇದೆಲ್ಲ ತಿಳಿತು. ತಿಳಿತಿದೆ. ಒಳ್ಳೆಯದು. ಎರಡು 3 ಇಂದ್ರಿಯ ಹಾಗೂ ಮಾರ್ಗಣೆಯಲ್ಲಿ ಪರ್ಯಾಪ್ತಕ ಅವಸ್ಥೆಯ ಗುಣಸ್ಥಾನಗಳು ಹಾಗೂ ಭಾವಗಳು. ಏಕೇಂದ್ರಿಯ, ದ್ವೀಂದ್ರಿಯ ಹಾಗೂ ತ್ರೀಂದ್ರಿಯ ಹಾಗೂ ಸ್ಥಾವರ ಕಾಯಿಕ ಪರ್ಯಾಪ್ತಕ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 8, ಔದಯಿಕ ಭಾವಗಳು 13, ಪಾರಿಣಾಮಿಕ ಭಾವಗಳು 3, ಒಟ್ಟು 24 ಭಾವಗಳು. ಇಲ್ಲೊಂದು ವಿಶೇಷ ಅಂತ ನೋಟಿದೆ. ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 2ನೇ ಗುಣಸ್ಥಾನವೂ ಸಹ ಇರುತ್ತದೆ. ಆದ್ದರಿಂದ ಅಲ್ಲಿ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವವನ್ನು ಬಿಟ್ಟು 22 ಭಾವಗಳು ಇರುತ್ತವೆ. ಆದರೆ ಅಗ್ನಿಕಾಯಿಕ ಹಾಗೂ ವಾಯುಕಾಯಿಕದಲ್ಲಿ 1ನೇ ಗುಣಸ್ಥಾನ ಮಾತ್ರ ಇರುತ್ತದೆ. ಇನ್ನು ಗತಿ ಮಾರ್ಗಣ ವಿಷಯ ಆದ್ಮೇಲೆ ಇಂದ್ರಿಯ ಮಾರ್ಗಣ ಬರ್ತದೆ. ಗತಿ ಇಂದ್ರಿಯ ಕಾಯ ಅಂತ ಬರ್ತದಲ್ಲ, ಆ ರೀತಿ. ಈಗ ನಮಗೆ 2ನೇ ಮಾರ್ಗಣ ಆದಂತಹ ಇಂದ್ರಿಯ ಮಾರ್ಗಣ, 1ನೇ ಮಾರ್ಗಣ ಗತಿ ಮಾರ್ಗಣ, 2ನೇ ಮಾರ್ಗಣ ಇಂದ್ರಿಯ ಮಾರ್ಗಣ, 3ನೇ ಮಾರ್ಗಣ ಕಾಯ ಮಾರ್ಗಣ. ಈಗ ನಮಗೆ 2 ಮಾರ್ಗಣಗಳನ್ನ ಒಟ್ಟಿಗೆ ತಗೊಂಡು ಹೇಳ್ತಾರೆ. ಯಾವ್ಯಾವು ಅಂತಂದ್ರೆ ಇಂದ್ರಿಯ ಮಾರ್ಗಣ ಮತ್ತು ಕಾಯ ಮಾರ್ಗಣ. ಈ 2ರ ಆಧಾರದಿಂದ ಪರ್ಯಾಪ್ತಕ ಅವಸ್ಥೆಯಲ್ಲಿ ಏನು ಗುಣಸ್ಥಾನಗಳು ಆಗ್ತವೆ ಅವುಗಳ ಅಪೇಕ್ಷದಿಂದ ಯಾವ ಭಾವಗಳ ಆಗ್ಲಿಕ್ಕೆ ಸಾಧ್ಯ 53ರ ಪೈಕಿ ಅನ್ನುವಂಥದ್ದನ್ನ ನಮಗೆ ತಿಳಿಸಿ ಕೊಡ್ತಾರೆ. ನೋಡ್ರಿ, 1ನೇ ಮಾರ್ಗಣ ಗತಿ ಮಾರ್ಗಣ, 2ನೇ ಮಾರ್ಗಣ ಇಂದ್ರಿಯ ಮಾರ್ಗಣ, 3ನೇ ಮಾರ್ಗಣ ಕಾಯ ಮಾರ್ಗಣ. ಇಂದ್ರಿಯದಲ್ಲಿ 5 ಭೇದಗಳಿದ್ದಾವೆ. ಇಂದ್ರಿಯದಲ್ಲಿ 5 ಮಾರ್ಗಣ ಇದ್ದಾವೆ. ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ. ಕಾಯದಲ್ಲಿ 6 ಮಾರ್ಗಣ ಇದ್ದಾವೆ. ಪೃಥ್ವಿ ಕಾಯ ಮಾರ್ಗಣ, ಜಲಕಾಯ ಮಾರ್ಗಣ,
ಅಗ್ನಿಕಾಯ ಮಾರ್ಗಣ, ವಾಯುಕಾಯ ಮಾರ್ಗಣ, ವನಸ್ಪತಿಕಾಯ ಮಾರ್ಗಣ, ತ್ರಸಕಾಯ ಮಾರ್ಗಣ. ಹೀಗೆ 6 ಮಾರ್ಗಣಗಳು ಮತ್ತು ಈ 5 ಇಂದ್ರಿಯ ಮಾರ್ಗಣಗಳಲ್ಲಿ ಗುಣಸ್ಥಾನಗಳನ್ನ ಹೇಳ್ತಾರೆ. ಗುಣಸ್ಥಾನಗಳನ್ನ ಹೇಳಿ ನಮಗೆ ಭಾವಗಳನ್ನ ತಿಳಿಸಿಕೊಡ್ತಿದ್ದಾರೆ. ಮೊದಲಿಗೆ ಇಂದ್ರಿಯ ಮಾರ್ಗಣದಲ್ಲಿ 3 ಇಂದ್ರಿಯಗಳನ್ನ ಕುರಿತು ಹೇಳ್ತಾರೆ. ಮತ್ತೆ ಅದರ ಜೊತೆಗೆ ಕಾಯ ಮಾರ್ಗಣದಲ್ಲಿ ಸ್ಥಾವರ ಕಾಯಿಕ ಜೀವಗಳೆಲ್ಲನ್ನು ತಗೋತಾರೆ. ಸ್ಥಾವರ ಕಾಯಿಕ ಅಂತಂದ್ರೆ ಏಕೇಂದ್ರಿಯದವರು. ಈ ಕಾಯದಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಇದಾವಲ್ಲ, ಇವೆಲ್ಲ ಸ್ಥಾವರ. ಇವುಗಳಲ್ಲಿ ಪರ್ಯಾಪ್ತಕ ಜೀವರನ್ನ ಕುರಿತು. ಇದು ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಇವರಲ್ಲಿ ಮತ್ತೆ ಇದು ಏಕೇಂದ್ರಿಯದೊಳಗೆ ಇದೆಲ್ಲ ಇಂದ್ರಿಯದ್ದಾಯ್ತು. ಇನ್ನು ಕಾಯದಲ್ಲಿ ಏನು ಸ್ಥಾವರ ಅಂತ ಹೆಸರು ಬರ್ತದೆ, ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ. ಇವುಗಳಲ್ಲಿ ಯಾವುದರಲ್ಲಿಯೂ ಕೂಡ ಪರ್ಯಾಪ್ತಕ ಜೀವ ಯಾವುದಿದೆ ಅದನ್ನ ಕುರಿತು ಹೇಳ್ತಾರೆ. ಅದರಲ್ಲಿ ಯಾವ ಗುಣಸ್ಥಾನದಲ್ಲಿ ಏನೇನಾಗಬಹುದು, ಯಾವ್ಯಾವ ಭಾವಗಳು ಆಗ್ಬಹುದು ಅಂತ ಹೇಳ್ತಾರೆ. ನೆನ್ಪಿಟ್ಕೊರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಈ 3 ಇಂದ್ರಿಯ ಮಾರ್ಗಣ ತಗೊಂಡಿದ್ದಾರೆ. ಆಮೇಲೆ ಕಾಯ ಮಾರ್ಗಣದಲ್ಲಿ ಸ್ಥಾವರದ ಎಲ್ಲ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ 5 ಕಾಯ ಮಾರ್ಗಣ ತಗೊಂಡಿದ್ದಾರೆ. ಇಂದ್ರಿಯದಲ್ಲಿ 1, 2, 3. ಆಮೇಲೆ ಕಾಯ ಮಾರ್ಗಣದಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ 5 ಸ್ಥಾವರ ಜೀವಗಳನ್ನ ತಗೊಂಡಿದ್ದಾರೆ ಪರ್ಯಾಪ್ತಕದಲ್ಲಿ. ಇವರುಗಳಲ್ಲಿ ಏನೇನು ಭಾವಗಳು ಆಗಬಹುದು ಅಂತಂದ್ರೆ ಔಪಶಮಿಕ ಭಾವ ಒಂದು ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಇರುವಂತಹ ಜೀವರುಗಳಿಗೆ ಯಾವುದೇ ಸಮ್ಯಕ್ ಭಾವವಾಗಲಿ ಇಲ್ಲಿ ಔಪಶಮಿಕ ಭಾವಗಳು ಯಾವುವು ಇರುವುದಿಲ್ಲ. ಏಕೇಂದ್ರಿಯದಲ್ಲಿಯೂ ಕೂಡ, ದ್ವೇಂದ್ರಿಯದಲ್ಲಿಯೂ ಕೂಡ, ತ್ರೀಂದ್ರಿಯದಲ್ಲಿ ಹಾಗೂ ಯಾವುದೇ ಪ್ರಕಾರದ ಏಕೇಂದ್ರಿಯದಲ್ಲಿ ಅಂದ್ರೆ ಪೃಥ್ವಿ ಕಾಯಿಕ ಇರಲಿ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ ಯಾವುದೇ ಪ್ರಕಾರದ ಜೀವರಲ್ಲಿಯೂ ಇವರುಗಳಲ್ಲಿ ಇವೆಲ್ಲಾನು ಏಕೇಂದ್ರಿಯನೇ. ಏಕೇಂದ್ರಿಯದಲ್ಲಿ ಎಲ್ಲ ಬರ್ತವೆ. ಇನ್ಮೇಲೆ ದ್ವೇಂದ್ರಿಯ, ತ್ರೀಂದ್ರಿಯ ಈ 3ರ ತನಕ 3 ಇಂದ್ರಿಯದ ಜೀವಗಳ ತನಕ ಯಾವ ಜೀವಗಳಲ್ಲಿಯೂ ಔಪಶಮಿಕ ಭಾವಗಳಿಲ್ಲ. ಕ್ಷಾಯಿಕ ಭಾವಗಳು ಯಾವುವೂ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಇವರುಗಳಲ್ಲಿ ಕರ್ಮವನ್ನ ದಬಾಯಿಸುವುದಾಗಲಿ ನಾಶ ಮಾಡುವಂತಹ ಶಕ್ತಿಯನ್ನ ಇಂತಹ ಜೀವಗಳು ಹೊಂದಿರುವುದಿಲ್ಲ. ಅಲ್ಲಿ ಹೋಗುವಂತ ಜೀವಗಳಿಗೆ ಕರ್ಮಗಳನ್ನ ದಬಾಯಿಸುವಂತಹ ಸಾಮರ್ಥ್ಯ ಇರುವುದಿಲ್ಲ. ಯಾಕೆಂದ್ರೆ ತೀವ್ರ ಕಷಾಯಗಳಾದ್ದರಿಂದಲೇ ಅಂತಹ ಹೀನಾವಸ್ಥೆಯನ್ನ ಹೊಂದಿರ್ತವೆ ಜೀವಗಳು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಕೆಲವು ಭಾವಗಳು ಏನೇನು ಆಗ್ಬಹುದು ಇವುಗಳಿಗೆ ಅಂತಂದ್ರೆ ಇವೆಲ್ಲ ನಿಯಮದಿಂದ ಅಜ್ಞಾನಿಗಳೇ ಇರ್ತಾರೆ. ಮಿಥ್ಯಾದೃಷ್ಟಿಗಳೇ ಅಥವಾ ಮಿಥ್ಯಾತ್ವ ಗುಣಸ್ಥಾನಕ್ಕೆ ಮುಖ ಮಾಡಿದವರಾಗಿರ್ತಾರೆ. ಇಲ್ಲಿ ಪರ್ಯಾಪ್ತಕ ಅಪೇಕ್ಷಾ ಅಂತಂದ್ರೆ ಪರ್ಯಾಪ್ತಕದಲ್ಲಿ 2 ಹಂತಗಳಿವೆ. ಒಂದು ನಿರ್ವೃತ್ತಿಯ ಪರ್ಯಾಪ್ತಕ, ಇನ್ನೊಂದು ಪರ್ಯಾಪ್ತಕ. 2 ಪರ್ಯಾಪ್ತಕನೇ ಅದು. ಈ ಏಕೇಂದ್ರಿಯದಲ್ಲಿ ದ್ವೇಂದ್ರಿಯ, ತ್ರೀಂದ್ರಿಯ ಜೀವಗಳಿದಾವೆ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ 2ನೇ ಗುಣಸ್ಥಾನ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ, 1 ಮತ್ತು 2. ಆದ್ರೆ ಇದೇ ಏಕೇಂದ್ರಿಯದಲ್ಲಿ ಅಥವಾ ಇದೇ ಕಾಯ ಮಾರ್ಗಣದಲ್ಲಿ ಅಗ್ನಿಕಾಯಿಕ, ವಾಯುಕಾಯಿಕ ಆಗುವಂತ ಜೀವರಲ್ಲಿ ನಿಯಮದಿಂದ ಮಿಥ್ಯಾತ್ವ ಒಂದೇ ಇರೋದು. ಅಲ್ಲಿ 2ನೇ ಗುಣಸ್ಥಾನ ಇರುವುದಿಲ್ಲ. ಉಳಿದ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯಗಳಲ್ಲಿ 1 ಮತ್ತು 2 ಗುಣಸ್ಥಾನ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಜ್ಞಾನದಲ್ಲಿ ಶೂನ್ಯ ಅಂದ್ರೆ ಯಾವುದೇ ಸಮ್ಯಕ್ ಜ್ಞಾನದ ಸ್ಥಿತಿ ಇಲ್ಲಿ ಇರುವುದೆಲ್ಲ ಮಿಥ್ಯಾಜ್ಞಾನ. ಹಾಗಾಗಿ ಅಜ್ಞಾನಗಳೇ ಆಗಿರ್ತಾರೆ. ಕುಮತಿ, ಕುಶ್ರುತ 2 ಇರ್ತದೆ. ಅವಧಿ ಜ್ಞಾನ ಆಗುವುದಿಲ್ಲ ಇಲ್ಲಿ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯದಲ್ಲಿ. ಯಾಕಾಗುವುದಿಲ್ಲ ಅಂತಂದ್ರೆ ಅವಧಿ ಜ್ಞಾನಕ್ಕೆ
ಸಂಜ್ಞೆ ಪಂಚೇಂದ್ರಿಯ ಜೀವಗಳೇ ಬೇಕು. ಇಲ್ಲಿ ಯಾವ ಕೂಡ ಸಂಜ್ಞೆ ಇರೋದಿಲ್ಲ. ಆಮೇಲೆ ದರ್ಶನದಲ್ಲಿ ಕೂಡ ಏನೇನ್ ದರ್ಶನ ಇರ್ಬೋದು, ಇಲ್ಲಿ ಒಂದೇ ಒಂದು ದರ್ಶನ ಇರ್ತದೆ, ಅಚಕ್ಷು ದರ್ಶನವೇ ಇರೋದು, ಚಕ್ಷು ದರ್ಶನ ಇರೋದಿಲ್ಲ. ಏಕೇಂದ್ರಿಯಗಳಿಗೆ ಕಣ್ಣುಗಳಿಲ್ಲ, ದ್ವೇಂದ್ರಿಯಗಳಿಗೆ ಕಣ್ಣುಗಳಿಲ್ಲ, ತ್ರೀಂದ್ರಿಯಗಳಿಗೂ ಕಣ್ಣುಗಳಿಲ್ಲ. ಆಮೇಲೆ ಮನಸ್ಸಂತೂ ಮೊದಲೇ ಇಲ್ಲ. ಹಾಗಾಗಿ ಇರುವುದು ಒಂದೇ ದರ್ಶನ, ಅಚಕ್ಷು ದರ್ಶನ. ಸ್ಪರ್ಶ, ಏಕೇಂದ್ರಿಯಗಳೆಲ್ಲ ಸ್ಪರ್ಶದಿಂದನೇ ತಿಳಿತವೆ, ನೋಡ್ತವೆ. ನೋಡುವಂತ ಶಕ್ತಿ ಸ್ಪರ್ಶ ಗುಣದಿಂದಲೇ ಇದೆ. ಸ್ಪರ್ಶನೇಂದ್ರಿಯದಿಂದ ತಿಳಿತವೆ. ಆಮೇಲೆ ದ್ವೇಂದ್ರಿಯಗಳು ಸ್ಪರ್ಶನೇಂದ್ರಿಯ ಮತ್ತು ರಸನೇಂದ್ರಿಯದಿಂದ ನೋಡ್ತವೆ. ತ್ರೀಂದ್ರಿಯಗಳು ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯದಿಂದ ನೋಡ್ತವೆ. ಹಾಗಾಗಿ ಇವುಗಳಿಗೆಲ್ಲ ಇರೋದು ಅಚಕ್ಷು ದರ್ಶನ ಒಂದೇ. ಆಮೇಲೆ ಲಬ್ಧಿಗಳಲ್ಲಿ ಅವುಗಳ ಸ್ಥಿತಿಗೆ ಅನುಸಾರವಾಗಿ ಕ್ಷಯೋಪಶಮಿಕ ಲಬ್ಧಿಗಳು ಇವುಗಳಿಗೆ ಪ್ರಾಪ್ತ ಆಗಿರ್ತವೆ. ಎಷ್ಟು ಇಂದ್ರಿಯಗಳನ್ನ ಹೊಂದಿ ಬದುಕ್ತಾ ಇವೆ ಅಷ್ಟು ಸಾಮರ್ಥ್ಯ ಇದೆ. ಅಷ್ಟಕ್ಕೆ ತಕ್ಕದಾದ ಉಪಭೋಗ ವಸ್ತುಗಳು ಅವರಿಗೆ ಲಭ್ಯವಿವೆ. ಆಮೇಲೆ ಅದಕ್ಕೆ ತಕ್ಕದಾದ ಅವುಗಳಿಗೆ ಲಾಭ, ದಾನ ಇತ್ಯಾದಿ ಗುಣಗಳು ಕರ್ಮದ ಕ್ಷಯೋಪಶಮದಿಂದ ಆಗಿವೆ. ಇದನ್ನ ಕ್ಷಯೋಪಶಮಿಕ ಲಬ್ಧಿ ಅಂತ ಹೇಳಿದ್ದಾರೆ. ಇದು ಕ್ಷಯೋಪಶಮಿಕ ಲಬ್ಧಿ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯರಿಗೆ ಆಗ್ಲಿಕ್ಕೆ ಸಾಧ್ಯ. ಅವರವರ ಕ್ಷಯೋಪಶಮಕ್ಕನುಸಾರವಾಗಿ ಇರ್ತದೆ. ಈ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಹಾಗೂ ಸ್ಥಾವರ ಕಾಯಿಕ ಜೀವಗಳಲ್ಲಿ ಸಮ್ಯಕ್ತ್ವ ಅಂತ ಇಲ್ವಿಲ್ಲ. ಹಾಗಾಗಿ ಕ್ಷಯೋಪಶಮಿಕ ಭಾವತೆಯಲ್ಲಿನೂ ಕೂಡ ಸಮ್ಯಕ್ತ್ವ ಇಲ್ಲ, ಸಂಯಮ ಆಗೋದಿಲ್ಲ. ತಿರ್ಯಂಚಗತಿಯಲ್ಲಿ ಸಂಯಮ ಇದ್ರೂ ಕೂಡ ಅದರ ಸಂಜ್ಞೆ ಪಂಚೇಂದ್ರಿಯ ಜೀವರಲ್ಲಿ ಮಾತ್ರ ಇದೆ. ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯದಲ್ಲಿ ಯಾವುದೇ ಸಂಯಮ ಇಲ್ಲ, ಇರುವುದೆಲ್ಲ ಸಂಯಮನ. ಆಮೇಲೆ ಸಮ್ಯಕ್ತನೂ ಇಲ್ಲ, ಆಗೋದಿಲ್ಲ. ಚಾರಿತ್ರ ಅಂತೂ ದೂರದ ಮಾತಿದೆ, ಅದಂತೂ ಇಲ್ಲಿ ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹೀಗೆ ಅಜ್ಞಾನದಲ್ಲಿ 2, ದರ್ಶನದಲ್ಲಿ 1, 3 ಆಯ್ತು. ಲಬ್ಧಿಗಳು 5, ಎಲ್ಲ ಸೇರಿ 8. ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಜೀವಗಳಲ್ಲಿ ಹಾಗೂ ಸ್ಥಾವರ ಕಾಯಕದ ಅಪೇಕ್ಷಾದಿಂದ 8 ಕ್ಷಯೋಪಶಮಿಕ ಭಾವಗಳ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಆಮೇಲೆ ಔದೈಕ ಭಾವದಲ್ಲಿ ಕರ್ಮದ ಉದಯದ ಅಪೇಕ್ಷಾದಿಂದ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಹಾಗೂ ಸ್ಥಾವರ. ಏಕೇಂದ್ರಿಯ ಅಂದ್ರೆ ಅಲ್ಲಿ ಸ್ಥಾವರನು ಬಂದು ಬಿಡ್ತದೆ. ಆದ್ರೂ ಮಾರ್ಗಣಾದ ಮೂಲಕನೂ ಹೇಳ್ಬೇಕಾದ್ರಿಂದ ಮಾರ್ಗಣಾದಲ್ಲಿ ಸ್ಥಾವರ ಕಾಯಿಕ ವಿಷಯ ಇದೆ. ಹಾಗಾಗಿ ಅದು ಭಿನ್ನವಾಗಿ ನಿಲ್ತದೆ. ಆಮೇಲೆ ಇದೆಲ್ಲ ಇರೋದು ತಿರ್ಯಂಚಗತಿ. ಏಕೇಂದ್ರಿಯನೂ ತಿರ್ಯಂಚ, ದ್ವೇಂದ್ರಿಯನೂ ತಿರ್ಯಂಚ, ತ್ರೀಂದ್ರಿಯನೂ ತಿರ್ಯಂಚ, ಸ್ಥಾವರಗಳೆಲ್ಲ ತಿರ್ಯಂಚ. ಹಾಗಾಗಿ ತಿರ್ಯಂಚಗತಿ ಔದೈಕ ಭಾವ ಇದೆ. ಕಷಾಯಗಳಲ್ಲಿ 4 ಕಷಾಯಗಳಿದೆ. ಏಕೇಂದ್ರಿಯಕ್ಕೂ ಕ್ರೋಧ ಇದೆ, ಏಕೇಂದ್ರಿಯಕ್ಕೆ ಮಾನ ಇದೆ, ಏಕೇಂದ್ರಿಯಕ್ಕೆ ಮಾಯ ಇದೆ, ಏಕೇಂದ್ರಿಯಕ್ಕೆ ಲೋಭ ಇದೆ. ಎಲ್ಲ ಹೈ ಲೆವೆಲ್ ಇದಾವೆ. ವೇದ ಯಾವುದಿದೆ ಅಂತಂದ್ರೆ ಲಿಂಗಾಯುಧದಲ್ಲಿ ನಪುಂಸಕ ಲಿಂಗ. ಏಕೇಂದ್ರಿಯರೆಲ್ಲರೂ ನಪುಂಸಕ ಲಿಂಗದವರು, ಅಂದ್ರೆ ನಪುಂಸಕ ವೇದದವರು. ಆಮೇಲೆ ದ್ವೇಂದ್ರಿಯರು ನಪುಂಸಕದವರು, ತ್ರೀಂದ್ರಿಯದವರು ನಪುಂಸಕರು. ಯಾರೊಬ್ಬರು ಸ್ತ್ರೀ ಪುರುಷ ಇಲ್ವೇ ಇಲ್ಲ ಇಲ್ಲಿ. ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ. ಆಮೇಲೆ ಮಿಥ್ಯಾದರ್ಶನ ಇದೆ ಇಲ್ಲಿ. ಮಿಥ್ಯಾದರ್ಶನ ಹೇಗಿದೆ ಅಂತಂದ್ರೆ ಇಲ್ಲಿ ಪರ್ಯಾಪ್ತಿ ಪೂರ್ಣ ಆದ್ಮೇಲಂತೂ ಕಂಪಲ್ಸರಿ ಮಿಥ್ಯಾದರ್ಶನ. ಆಮೇಲೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತಿರುವಾಗ ಅಗ್ನಿಕಾಯಕ, ವಾಯುಕಾಯಕ ಈ 2 ಪ್ರಕಾರದ ಜೀವರುಗಳನ್ನ ಬಿಟ್ಟು ಉಳಿದವರಲ್ಲಿ 2ನೇ ಗುಣಸ್ಥಾನನೂ ಇರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಪರ್ಯಾಪ್ತಕ ಆಗ್ತಿದ್ದಂತೆನೆ ಅದರ ನಿಯಮದಿಂದ ಮಿಥ್ಯಾದೃಷ್ಟಿ ಆಗ್ತದೆ. ಆದ್ರೆ ಅಗ್ನಿಕಾಯಕ ಮತ್ತು ವಾಯುಕಾಯಕ ಜೀವರಲ್ಲಿ ನಿಯಮದಿಂದ ಮಿಥ್ಯಾತ್ವನೇ ಇರ್ತದೆ. ಅಲ್ಲಿ ಏನು ಬೇರೆ ಬೇರೆ ಆಗುವುದೇ ಇಲ್ಲ.
ಆಮೇಲೆ ಕರ್ಮದ ಉದಯ ಇತ್ಯಾದಿ ಎಲ್ಲಾನು ನೋಡಿದ್ರೆ ಇದು ಎಲ್ಲ ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಆಮೇಲೆ ಲೇಷಗಳಲ್ಲಿ ಶುಭಲೇಷಗಳು ಯಾವುವು ಇರುವುದಿಲ್ಲ. ಹೀನ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಅಶುಭಲೇಷಗಳೇ ಇರುತ್ತವೆ. 3 ಪ್ರಕಾರದ ಅಶುಭಲೇಷಗಳು ಇರಲಿಕ್ಕೆ ಸಾಧ್ಯ: ಏಕೇಂದ್ರಿಯದಲ್ಲಿ, ದ್ವೇಂದ್ರಿಯದಲ್ಲಿ, ತ್ರೀಂದ್ರಿಯದಲ್ಲಿ. ನೋಡ್ರಿ, ಒಂದು ಇರುವೆ ಹೋಗ್ತಿದೆ ಅಂದ್ರೆ ಅದರಲ್ಲಿ ಶುಭಲೇಷ ಇರೋದಿಲ್ಲ. ಕಾಪೋದ, ನೀಲ, ಕೃಷ್ಣ ಇವರಲ್ಲಿ ಯಾವ್ದಾದ್ರು ಒಂದಿರ್ಬೇಕು. ಅಥವಾ ಒಂದು ಮರ ಇದೆ, ಒಂದು ಗಾಳಿ ಬೀಸ್ತಾ ಇದೆ, ಒಂದು ನೀರಿದೆ, ಒಂದು ಬೆಂಕಿ ಕಿಡಿ ಇದೆ, ನೆಲ ಇದೆ, ಯಾವುದರಲ್ಲಿಯೂ ಕೂಡ ಶುಭಲೇಷ ಇಲ್ಲ. ನೆನ್ಪಿಟ್ಕೊಳ್ಳಿ, ಶುಭಲೇಷ ಅಲ್ಲಿ ಯಾವಲ್ಲಿಯೂ ಇಲ್ಲ. ಹಾಗಾಗಿ ಅವರುಗಳ ಜೊತೆ ವ್ಯವಹರಿಸುವಾಗ ಹುಷಾರಾಗಿ ವ್ಯವಹರಿಸಬೇಕು, ಇಲ್ಲಾಂದ್ರೆ ನುಂಗಿ ಬಿಡ್ತವೆ. ಹೇಗೆ ನುಂಗ್ತವೆ ಅನ್ನೋದು ಸಾಮೂಹಿಕ ಪಾಪಕರ್ಮದ ಉದಯ ಬಂದಾಗ ಗೊತ್ತಾಗ್ತದೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಪ್ರಕಾರದ ಭಾವಗಳಾಗಲಿಕ್ಕೆ ಸಾಧ್ಯ. ಅಂದ್ರೆ ಜೀವತ್ವ, ಭವ್ಯತ್ವವುಳ್ಳ ಜೀವರು ಏಕೇಂದ್ರಿಯ ದ್ವೇಂದ್ರಿಯದಲ್ಲಿದ್ದಾರೆ. ಅಭವ್ಯತ್ವವುಳ್ಳ ಜೀವರು ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಈ 3 ಪ್ರಕಾರದ ಹಾಗೂ ಸ್ಥಾವರ ಕಾಯಿಕ ಜೀವರುಗಳಲ್ಲಿ ಇರಲು ಸಾಧ್ಯ ಇದ್ದಾರೆ. ಹಾಗಾಗಿ 3 ಪ್ರಕಾರದ ಪಾರಿಣಾಮಿಕ ಭಾವಗಳು ಇಲ್ಲಿ ಕಂಡು ಬರ್ತದೆ. ತಿಳಿತು? ಅಗ್ನಿಕಾಯಿಕ, ವಾಯುಕಾಯಿಕ ಬಿಟ್ಟು ಉಳಿದವು ಎಲ್ಲೂ ಉಳಿತಾನೆ ಇರುತ್ತೆ. ಸ್ವಲ್ಪ ಉಳಿದವುಗಳಲ್ಲಿ ಇಲ್ಲ, ಹೇಗೆ ಅದನ್ನ ಪ್ರಜ್ಞೆ ಗುಣಸ್ಥಾನ ಪ್ರಾಪ್ತ ಮಾಡ್ಕೊಳಕ್ ಸಾಧ್ಯ ಅನ್ನೋದು ಅದು ಅರ್ಥ ಆಗ್ತಿಲ್ಲ. ಪ್ರಾಪ್ತ ಮಾಡ್ಕೊಳ್ಳೋದಿಲ್ಲ ಅಲ್ಲಿ. ಇಲ್ಲಿ ಯಾರಿಗೋ ಒಬ್ರು ತ್ರಿಯಂಚಾಯುವನ್ನ ಕಟ್ಕೊಂಡಿದ್ದಾರೆ. ಅದರಲ್ಲಿ ತೀವ್ರ ಕ್ಲಿಷ್ಟ ಸಂಕ್ಲೇಶ ಭಾವಗಳಾಗಿವೆ. ಅಶುಭ ಭಾವಗಳಲ್ಲಿ ಹೆಚ್ಚು ಮುಳುಗ್ತಾ ಇದ್ದಾರೆ. ಸಮ್ಯಕ್ ದರ್ಶನ ಯಾವುದೋ ಉಪಶಮಿಕನೋ ಏನೋ ಒಂದಾಗಿತ್ತು, ಅದನ್ನ ಬಿಟ್ಟು ಹೋಗ್ತಾ ಇದೆ. ಬಿಡುವಷ್ಟರಲ್ಲೇನೆ ಮರಣ ಆಯ್ತು. ಆದ್ರೆ ಸಂಕ್ಲೇಶ ತೀವ್ರ ಪರಿಣಾಮಗಳಿರುವುದರಿಂದ, ಮೊದಲೇ ತಿರಿಯಂಚಾಯಿನೂ ಕಟ್ಕೊಂಡಿದ್ರಿಂದ ಮರಣ ಆಗುವಾಗ ಇನ್ನೂ ಮಿಥ್ಯಾತ್ವ ಬರಲಿಲ್ಲ, ಸಮ್ಯಕ್ತನೂ ಇರ್ಲಿಲ್ಲ. ಅವಾಗ 2ನೇ ಗುಣಸ್ಥಾನ ಇಲ್ಲಿ ಮರಣದ ಜೊತೆಗೆ ಆಗಿತ್ತು. ಅಲ್ಲಿ ಏಕೇಂದ್ರಿಯದಲ್ಲಿ ಹುಟ್ಟಬೇಕಾದ್ರೆ ಅಪರ್ಯಾಪ್ತಕ ಅವಸ್ಥೆ, ಅಲ್ಲಿನ ಪರ್ಯಾಪ್ತಿ ಪೂರ್ಣ ಆಗುವ ತನಕ ಅದು 2ನೇ ಗುಣಸ್ಥಾನನೇ ಇರೋದು. ಈ ಅಪೇಕ್ಷಾದಿಂದ 2ನೇ ಗುಣಸ್ಥಾನ. ಅಷ್ಟೇ ತಗೊಳ್ಬೇಕಾಗುತ್ತೆ. ವಿಗ್ರಹಗತಿ ಅಲ್ಲದು, ಅದು ಜನ್ಮನೇ. ಪರ್ಯಾಪ್ತಕ ಅವಸ್ಥೆ ಜನ್ಮದ ಅವಸ್ಥಾನ ಇದೆ. ಪ್ರಾರಂಭ ಗತಿಯಲ್ಲಿ ಹೆಂಗಿರುತ್ತೆ? ಈಗ ಸ್ವರ್ಗದ ಉದಾಹರಣೆಗೆ, ಸ್ವರ್ಗದ ದೇವ ಅವರು ಸಮ್ಯಕ್ತವಾಗಿರ್ತಾರೆ ಅಂದ್ಕೊಳ್ಳೋಣ. ಅವರಿಗೆ ಕೇಂದ್ರೀಯದ್ದು ಇದಾಗಿತ್ತು, ಆಗಕ್ ಸಾಧ್ಯನೂ ಇಲ್ಲ. ಯಾಕಾಗೋದಿಲ್ಲ? ಆಗುತ್ತೆ. ಜೀವ ತಿರಿಯಂಚದಕ್ಕಾಗ ಏಕೇಂದ್ರಿಯನೂ ಆಗುತ್ತದೆ. ನೋಡಿ, ಮೊದಲೇ ನಾನು ಮಿಥ್ಯಾತ್ವದ ಉದಯದಲ್ಲಿ ತಿರಿಯಂಚಾಯು ಕಟ್ಕೊಂಡಿದ್ದೇನೆ. ಆಮೇಲೆ ನನಗೆ ಸಮ್ಯಕ್ತ ಆಯ್ತು, ಯಾವುದೋ ಭಾವದಿಂದ, ಯಾವುದೋ ಒಂದು ಒಳ್ಳೆಯ ನಿಮಿತ್ತದಿಂದ ಆಯ್ತು. ಅದು ಬಿಟ್ಟು ಹೋಗುವಷ್ಟಲ್ಲೇ ಮರಣನೂ ಆಯ್ತು. ನನಗೆ ಮರಣ ಆಗುವ ಟೈಮ್ನಲ್ಲೇ ಸಮ್ಯಕ್ತವಾಗಿತ್ತು. ಮತ್ತೆ ಅದು ಒಂದು ಅಂತರ್ಮುಹೂರ್ತದಲ್ಲಿ ಬಿಟ್ಟು ಹೋಗ್ತಾ ಇದೆ. ಇನ್ನೂ ಮಿಥ್ಯಾತ್ವ ಬಂದಿಲ್ಲ, ಮರಣ ಆಯ್ತು, ಪ್ರಾಣ ಹೋಯ್ತು. ಆ ಅಪೇಕ್ಷಾದಿಂದ ಇಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಏನಾಗ್ತದೆ ಅಂದ್ರೆ ಅದೇ ಗುಣಸ್ಥಾನ ಉಳಿದಿರ್ತದೆ. ಈಗ ವಿಗ್ರಹಗತಿಯಲ್ಲಿ ಯಾವ್ದು ಇದಿರ್ತೇವೆ ಅಂದ್ರೆ ಯಾವ್ದನ್ನು ತಗೊಂಡು ಹೋಗಿರ್ತೇವೆ 1, 2, 4ರಲ್ಲಿ ವಿಗ್ರಹಗತಿಯಲ್ಲಿ ಅವೇ ಇರ್ತವೆ. 1, 2, 4ರಲ್ಲಿ ಯಾವ್ದನ್ನಾದ್ರೂ ವಿಗ್ರಹಗತಿಯಲ್ಲಿ ಒಯ್ದಿದ್ರೆ, ಇಲ್ಲಿ ಮರಣ ಜೊತೆ ಇದ್ರೆ ಅದೇ ವಿಗ್ರಹಗತಿಯಲ್ಲೂ ಇರ್ತದೆ. ನೋಡ್ರಿ, 2ರಲ್ಲಿ ಒಂದು ಮಧ್ಯಂತರ ಗ್ಯಾಪ್ ಇದೆ. ಇಲ್ಲಿ ಮರಣದ ಜೊತೆಗೆ 1, 2, 4 ಏನಿದಾವಲ್ಲ ಗುಣಸ್ಥಾನ, ಮುಂದೆ ಅಪರ್ಯಾಪ್ತಕದೊಳಗೆ ಇದು ಯಾವ್ದು ಇರ್ತದೆ ಅಲ್ಲ, ಅದು ವಿಗ್ರಹಗತಿ ಒಳಗೂ ಅದೇ ಇರ್ತದೆ ಅಂತ ತಿಳ್ಕೊಬೇಕು. ಪರ್ಯಾಪ್ತಕದಲ್ಲಿ ಬರೋದೇ ಅದು ಒಂದೇ ಒಂದು. ಇನ್ನು ಅಪರ್ಯಾಪ್ತಕ ಅಂತ
ಬಂದಾಗ ಅಲ್ಲಿ ಲಬ್ಧಿಯ ಪರ್ಯಾಪ್ತಕದ ಒಂದೇ ಬರ್ತದೆ, ಅಲ್ಲಿ ಪರ್ಯಾಪ್ತಿಗಳನ್ನು ವಿಷಯನೇ ಬರೋದಿಲ್ಲ. ಇಲ್ಲಿ ಪರ್ಯಾಪ್ತಕ ಜೀವನದೇ ನಾವು ಚರ್ಚೆ ಇದೆಯಲ್ಲ, ಅವ್ರ ಹೆಡ್ಡಿಂಗ್ ಅದನ್ನೇ ಕೊಟ್ಟಿದ್ದಾರೆ. ಭಯಾಜಿ ನಿಗೋಧದ ಜೀವಿಗಳದ್ದು ಯಾವ ತರ ಭಯಾಜಿ ಇದು ಅದೇ ಅಪ್ಲೈ ಮಾಡ್ಕೊಳ್ಳೋದಂತ. ನಿಗೋಧದಲ್ಲಿ ಲಬ್ಧಿಯ ಪರ್ಯಾಪ್ತಕಗಳಿರ್ತವೆ. ಲಬ್ಧಿಯ ಪರ್ಯಾಪ್ತಕದಲ್ಲಿ ನಿಗೋಧದಲ್ಲಿ ಏನೇನು ಅವಸ್ಥೆ ಇದೆ ಹೇಳಿ? ನಿಗೋಧದಲ್ಲಿ ಪರ್ಯಾಪ್ತಕ ನೋಡ್ರಿ, ಕ್ಷುದ್ರ ಭವ ಅಂದ್ರೂ ಲಬ್ಧಿಯ ಪರ್ಯಾಪ್ತಕದಲ್ಲಿರುವಂತಹ ಜೀವರು ಬೇರೆ, ಪರ್ಯಾಪ್ತಕದಲ್ಲಿರುವಂತಹ ಜೀವರು ಬೇರೆ. ನಿಗೋಧದಲ್ಲಿ ಭೇದಗಳನ್ನ ಹೇಳಿದ್ದಾರೆ. ಯಾವ್ಯಾವ ಭೇದಗಳಿವೆ? ಅದರಲ್ಲೂ ಮತ್ತು ಭೇದಗಳನ್ನ ಹೇಳಿದ್ದಾರೆ. ಯಾವ್ಯಾವ ಇದಾವೆ? ಸೂಕ್ಷ್ಮ ಬಾದರ ಅಂತ ಹೇಳಿದಾರಲ್ಲ, ಸೂಕ್ಷ್ಮ ಬಾದರದಲ್ಲಿ ಏನೇನು ಬರ್ತವೆ? ನಿಗೋಧದಲ್ಲಿ 3 ಪ್ರಕಾರದ ಜೀವ ಇದಾವಲ್ಲ, ಲಬ್ಧಿಯ ಪರ್ಯಾಪ್ತಕ, ನಿರ್ವೃತ್ತಿಯ ಪರ್ಯಾಪ್ತಕ ಬರುತ್ತೆ. ಹೌದು. ಟೋಟಲ್ ನಿಗೋಧದ ಅಪೇಕ್ಷದಿಂದ ನಿಗೋಧ ಅಂದ್ರೂ ಕೂಡ ಅಲ್ಲಿ ಪರ್ಯಾಪ್ತಕ ಜೀವರೇ ಇರ್ತವೆ, ಪರ್ಯಾಪ್ತಕ ನಿಯಮಗಳು ಇರ್ತವೆ. ಇದಕ್ಕೆ ಸಾಧ್ಯವಿದೆ. ಯಾವ ಕ್ಷುದ್ರಗಳನ್ನ ತಗೊಂಡ್ರು ಕೂಡ ಅದು ಪರ್ಯಾಪ್ತಕನೇ ಪೂರ್ಣ ರೀತಿಯಲ್ಲಿ ಇರುತ್ತೆ ಅಂತಾರೆ. ಇಲ್ಲ, ಪರ್ಯಾಪ್ತಕ ಇರೋದಿಲ್ಲ. ಕ್ಷುದ್ರ ಭಾವಗಳು ಲಬ್ಧಿಯ ಪರ್ಯಾಪ್ತಕ ಜೀವರಲ್ಲಿ ಆಗ್ತವೆ. ಯಾವ ಜೀವಗಳಲ್ಲಿ ಲಬ್ಧಿಯ ಪರ್ಯಾಪ್ತಕ ಇದೆ ಅವುಗಳಲ್ಲಿ ಹೇಳ್ತಿದ್ದಾರೆ. ಈಗ ಚೌವಿಷ್ಠಾನದಲ್ಲಿ ಈ ನಿಗೋಧದ ಬಗ್ಗೆ ಇದೇ ವಿಷಯ. ಅಲ್ಲಿ ನೋಡಿ ಇನ್ನೊಮ್ಮೆ ಯಾವ್ಯಾವ ಅವಸ್ಥಾ ಆಗಬಹುದು ನಿಗೋಧದಲ್ಲಿ. ಕೇವಲ ಲಬ್ಧಿಯ ಪರ್ಯಾಪ್ತಕ ಅಷ್ಟೇ ಇದೆಯೋ ಅಥವಾ ಇನ್ನೇನಾದ್ರೂ ಆಗ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಕೊಟ್ಟಿದ್ದಾರೆ, ಡೀಟೇಲ್ ಇನ್ನೊಂದ್ಸರಿ ಆ ಕಡೆ ನೋಡಬಹುದು. ಇಲ್ಲಿ ಬಂತು ಲೇಷದಲ್ಲಿ 3 ಪ್ರಕಾರದ ಲೇಷಗಳಾಗ್ತವೆ: ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ. ಯಾವುದು ಒಂದು ಜೀವದಲ್ಲಿ ಒಂದು ಶಿವಲೇಷ ಇರುವುದಿಲ್ಲ. ಒಂದು ಮರ ಇದೆ ಅಂದ್ರೂ ಅದರಲ್ಲಿ ಶಿವಲೇಷ ಇದೆ. ಬೆಂಕಿ ಇದೆಲ್ಲ ಅದು ಅಶುಭಲೇಷ ಅದನ್ನೇ ಹೊಂದಿರ್ತದೆ. ಪೃಥ್ವಿ ಅದು ಕೂಡ ಅಶುಭಲೇಷೆಯನ್ನೇ ಹೊಂದಿರ್ತದೆ ಜೀವ. ವಾಯು, ನೀರು ಎಲ್ಲಾನು ಅಶುಭಲೇಷವೇ ಆಗಿರ್ತವೆ ಏಕೇಂದ್ರಿಯದಲ್ಲಿ. ದ್ವೇಂದ್ರಿಯದಲ್ಲಿಯೂ ಕೂಡ ಅಷ್ಟೇ, ತ್ರೀಂದ್ರಿಯದಲ್ಲಿಯೂ ಕೂಡ ಅಷ್ಟೇ. ಯಾವೂ ಕೂಡ ಶುಭ ಲೇಷಗಳನ್ನು ಹೊಂದಿರೋದಿಲ್ಲ. ಶುಭಲೇಷೆಯನ್ನ ಹೊಂದಬೇಕು ಅಂದ್ರೆ ನಿಯಮದಿಂದ ಸಂಜ್ಞೆ ಪಂಚೇಂದ್ರಿಯ ಜೀವ ಆಗಿರಬೇಕು. ತಿಳಿತು? ಹೀಗೆ ಇದರಲ್ಲಿ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ ಜೀವರುಗಳಲ್ಲಿ ಸಾಮಾನ್ಯ ಅಪೇಕ್ಷಾದಿಂದ ತಿಳ್ಕೋಬೇಕು. ಬರೀ ನೀಚ ಭಾವಂದ್ರೆ ಯೋಚನೆ ಮಾಡೋದ್ರಿಂದನೇ ಗತಿ ಬಂದಾಗತ್ತ ವಯಜೆ. ಏನು ಏನ್ ಮಾಡೋದ್ರಿಂದ? ಲೇಷಗಳು 3 ಮೊದಲನೇದು ಆ ತರ ಯೋಚನೆ ಮಾಡೋದ್ರಿಂದನೇ ಗತಿ ಬಂದಾಗತ್ತ. ಏನ್ ಯೋಚನೆ ಮಾಡೋದ್ರಿಂದ? ಲೇಷಗಳಲ್ಲಿ ಕಾಪೋತ್ರಾಣಿ ಅಂದ್ರೆ ಲೇಷಗಳಲ್ಲಿ ಏನು ವಿಚಾರ ಮಾಡೋದ್ರಿಂದ? ಅಂದ್ರೆ ಧಾರ್ಮಿಕವಲ್ಲದ ವಿಷಯಗಳನ್ನ ಯೋಚನೆ ಮಾಡೋದ್ರಿಂದ. ಲೇಷಗಳು ಇವು ನಮ್ಮ ಕಷಾಯ ಮತ್ತು ಯೋಗದ ಪ್ರವೃತ್ತಿಯನ್ನ ಅವಲಂಬಿಸಿ ಕಾರ್ಯ ಮಾಡ್ತವೆ. ಕಷಾಯಗಳು ಮತ್ತು ಯೋಗದ ಜೊತೆಗೆ ಈ ಲೇಷಗಳಾಗ್ತವೆ. ಅವು ಯೋಗ ನಮ್ದು ಹೇಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಕಷಾಯ ಹೇಗಿದೆ ಅಂತ ಗೊತ್ತಾಗೋದಿಲ್ಲ. ನಮಗೆ ಏನೇನು ಗೊತ್ತಾಗ್ತದೆ ಅಲ್ಲ ಅದೆಲ್ಲ ಲೇಷಗಳಿಂದ ಗೊತ್ತಾಗ್ತದೆ.
ಈಗ ನಮಗೆ ಕ್ರೋಧ ಬಂದ್ರೆ ನಾವು ಏನು ರಂಗಲಾಲ್ ಆಗ್ತೇವಲ್ಲ, ಅದು ಲೇಷ ಇದು. ಆ ಲೇಷ ನಮಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಕಾಯ ಯೋಗದಲ್ಲಿ ಆಗುವ ಬದಲಾವಣೆಗಳನ್ನ ನೋಡ್ಕೊಂಡು ಗೊತ್ತಾಯ್ತು. ವಚನ ಯೋಗದಲ್ಲಿ ಏನು ಬದಲಾವಣೆ ಆದವು, ಒರಟಾದ ವಸ್ತು ಶಬ್ದಗಳು ಬರ್ತಾ ಇವೆಲ್ಲ, ಅದು ಲೇಷ ಇದೆ, ಕಷಾಯದ್ದು. ಇನ್ನು ವಿಚಾರಗಳು ಭಯಂಕರವಾಗಿದ್ದರಿಂದಲೇ ರೂಪ ಉಗ್ರ ರೂಪ ಆಗಿದೆ, ವಚನ ಕಠೋರವಾಗಿದೆ. ಇದೆಲ್ಲ ಲೇಷನೇ ಇದೆ, ತಿಳಿದ್ರಿ? ಗೊತ್ತಾಯ್ತು. ಆ ಸಮಯದಲ್ಲಿ ಯಾವ ತರ ಲೇಷ ಇತ್ತು, ಆ ಸಮಯದಲ್ಲಿ ಗತಿ ಬಂದಾಗುತ್ತ ಅಂತ ಅವ್ರ ಪ್ರಶ್ನೆ. ಗತಿ ಬಂದ ಯಾವಾಗಲೂ ಆಗ್ತಿದೆ. ಯಾವಾಗ ಯಾವ್ಯಾವ ವಿಚಾರ ಮಾಡ್ತಿದ್ದೇವೆ, ಯಾವ್ಯಾವ ಕಾರ್ಯ ಮಾಡ್ತಿದ್ದೇವೆ, ಯಾವ ರೀತಿ ಮನವಚನ ಕಾಯಗಳಲ್ಲಿ ಪ್ರವೃತ್ತಿ ನಡೀತಿದೆ, ಕಷಾಯಗಳಲ್ಲಿ ಯಾವುದರಲ್ಲಿ ತೀವ್ರತೆ ಹೆಚ್ಚು ಕಡಿಮೆ ಇದೆ, ಪ್ರತಿ ಒಂದು ಟೈಮ್ದಲ್ಲಿ ಗತಿ ಬಂದ ಆಗ್ತಾ ಇದೆ. ಯಾವಾಗ ಭಾವದಲ್ಲಿ ಕೋಮಲತೆ ಇದೆ, ಆವಾಗ ಉತ್ತಮ ಗತಿಗಳು. ಜಾಸ್ತಿನೇ ಇರುತ್ತಾ ಬಯ್ಯಜಿ ಅವ್ರೆ? ಅಂದ್ರೆ ಗತಿ ಒಂದ್ಸರಿ ಕಟ್ಟಿದ ಸಮಯದಲ್ಲಿ ಕಟ್ತಾ ಇರ್ತದೆ. ಒಟ್ಟಾರೆಯಾಗಿ ನಮಗೆ ಕಟ್ಟದೇ ಇರೋ ಕರ್ಮ ಅಂದ್ರೆ ಜೀವನದಲ್ಲಿ ಒಮ್ಮೆ ಕಟ್ಟೋದು ಅಂದ್ರೆ ಆಯು ಕರ್ಮ ಒಂದೇ. ಯಾವ ಆಯು ಕಟ್ಕೋತೇವಲ್ಲ ಆ ಗತಿ ಆಕ್ಟಿವ್ ಆಗಿ ಬಿಡುತ್ತೆ. ಎಲ್ಲ ಸ್ಟೋರೇಜ್ ಇದೆ. ಹಂಗಾರೆ ಪರ್ಸೆಂಟೇಜ್ ಯಾವ್ದು ಜಾಸ್ತಿ ಇರುತ್ತೆ ಕೊನೆಗೆ ಅದೇ ಬಂದಾಗುತ್ತೆ ಗತಿ ಅಂತ ಅರ್ಥನ ಬಯ್ಯಜಿ ಸರ್? ಯಾವುದನ್ನ ಹೆಚ್ಚು ಕಟ್ಕೊಳ್ತಿದ್ದೇವೆ ಆಯು ಯಾವ್ದನ್ನ ಕಟ್ಕೋತೇವಲ್ಲ ಆಯುವಿನ ಮೇಲೆ ಗತಿ ಆಕ್ಟಿವ್ ಆಗುತ್ತೆ. ತಿಳಿದ್ರಿ? ಈಗ ನಮ್ಮಲ್ಲಿ ಎಲ್ಲಾನು ಇದಾವೆ. ನರಕ ಗತಿಗೆ ಬೇಕಾದ್ದು ಮಟೀರಿಯಲ್ ಇದೆ, ತಿರ್ಯಂಚ ಗತಿಗೆ ಬೇಕಾದ್ದು ಮಟೀರಿಯಲ್ ಇದೆ, ದೇವಗತಿ, ಮನುಷ್ಯಗತಿ. ಆಯು ಕರ್ಮ ಬಂದಾಗ ಸಮಯದಲ್ಲಿ ಪರಿಣಾಮ ಅದು ಕೂಡ ಲೆಕ್ಕಕ್ಕೆ ಬರುತ್ತಲ್ವಾ? ಅದು ಆಯುವಿಗೆ ಸಂಬಂಧಪಟ್ಟದ್ದು. ಆಯು ಡಿಸೈಡ್ ಆದ್ಮೇಲೆ ಆಯುವಿಗೆ ಬೇಕಾದ ಎಲ್ಲಾ ವಿಷಯಗಳು ಅಲರ್ಟ್ ಆಗಿ ಬಿಡ್ತವೆ. ಆಯು ಕಟ್ಕೋಬೇಕಾದ್ರೆ ಹುಷಾರಾಗಿ ಕಟ್ಕೋಬೇಕಷ್ಟೇ. ಅದು ಬಹಳ ಇಂಪಾರ್ಟೆಂಟ್. ಅದು ಗೊತ್ತಾಗಲ್ಲ, ಆಯು ಕಟ್ಟೋದು ಗೊತ್ತಾಗಲ್ಲ. ಅದಕ್ಕೇನೆ ಪ್ರತಿ ಸಮಯದಲ್ಲಿ ಶುಭದಲ್ಲಿ ಪರಿಣಾಮದಲ್ಲಿ ಇರಬೇಕು. ಇಲ್ಲಾಂದ್ರೆ ಹೀಗೆ ಮಾಡ್ಕೋಬಹುದು. ಯಾರಾದ್ರೂ ಭಗವಾನರನ್ನ ಕೇಳಿ ನಂದು ಆಯು ಎಷ್ಟಿದೆ ಅಂತ ಕೇಳ್ಕೊಳ್ಳಿ. ಆಮೇಲೆ ಅದ್ರಲ್ಲಿ 2-3 ಅಂಶ ಭಾಗ ಮಾಡಿ, ಇನ್ನ ಅಷ್ಟು ಆಗಿಲ್ಲ ಅಂದ್ರೆ ಆರಾಮಾಗಿರಿ. ಅಷ್ಟು 2-3 ಅಂಶ ಆಗಿದೆ ಅಂತಂದ್ರೆ ಬನ್ನಿ. ಅಲ್ಲ, ಈ ಕ್ಷಣವೇ ಅಥವಾ ಇವತ್ತೇ ನನ್ನ ಆಯುಗೆ ಅಂತ್ಯ ಆಗುವುದು ಅಂತ ತಿಳ್ಕೊಂಡು ಎಲ್ಲ ಶುಭದಲ್ಲೇ ಪ್ರತಿ ಕ್ಷಣದಲ್ಲಿ ಶುಭ ಭಾವದಲ್ಲೇ ಇರೋ ಪ್ರಯತ್ನ ಪಡಬೇಕು. ಯಾಕಂದ್ರೆ ಪ್ರತಿ ಕ್ಷಣದಲ್ಲೂ ಅದು ಬಂದ ಹತ್ತಲೇ ಇರ್ತಾವಲ್ವಾ, ಪರಿಣಾಮದ ಮುಖಾಂತರ. ಕರ್ಮಗಳು ಪ್ರತಿ ಸಮಯದಲ್ಲಿ 7 ಕರ್ಮಗಳು ಬಂದಾಗ್ತಾ ಇವೆ. ಭಾವಕ್ಕೆ ತಕ್ಕ ಹಾಗೆ ಶುಭ ಅಶುಭ ರೂಪದಲ್ಲಿ ತನ್ನಿಂತಾನೆ ಕಟ್ಕೋತಾ ಇದೆ. ಇಲ್ಲಿ ಆಯು ಕರ್ಮ ಒಂದೇ ಯಾವುದು ಕಟ್ಕೋತೇವೆ, ಹಾಗೆ ಆ ಆಯುವಿಗೆ ಬೇಕಾದ ಉಳಿದವುಗಳೆಲ್ಲ ಇಲ್ಲಿ ಅಲರ್ಟ್ ಆಗ್ಲಿಕ್ಕೆ ಶುರು ಆಗ್ತವೆ. ಅದಕ್ಕೆ ಏನ್ ಬೇಕು, ಆ ಆಯುವನ್ನ ಅನುಭವಿಸ್ಲಿಕ್ಕೆ ಏನೇನ್ ಸಾಮಗ್ರಿ ನಮ್ಗೆ ಬೇಕಲ್ಲ, ಆ ರೀತಿ ಬೆಳವಣಿಗೆ ಶುರು ಆಗ್ತದೆ. ಸ್ಟಾಕ್ ಅಲ್ಲಿ ಎಲ್ಲ ಇದೆ. ಯಾವ್ದು ಬೇಕು ಅದನ್ನ ತಗೊಳ್ಳೋದು. ಅಂದ್ರೆ ನನಗೆ ಅದು ತಗೋಬೇಕು ಅಂದ್ರೆ ಒಂದು ಲೈಸೆನ್ಸ್ ಬೇಕು. ಅದಕ್ಕೆ ಆಯುವಿನ ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ ಯಾವ ತೆಗೆಸ್ತೇವಲ್ಲ, ಆ ಲೈಸೆನ್ಸ್ಗೆ ಬೇಕಾದ ಎಲ್ಲಾ ಅನುಕೂಲ ಸಾಮಗ್ರಿಗಳು ಆಟೋಮ್ಯಾಟಿಕ್ ಬಂದು ಬಿಡ್ತವೆ, ಎದ್ದು ಬಿಡ್ತವೆ. ಹಂಗಾರೆ ಕೊನೆಗೆ ನಮಗೆ ಒಳ್ಳೆ ಯೋಚನೆಗಳು ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ಒಳ್ಳೆ ಗತಿಗೆ ಹೋಗ್ತೀವಿ ಅಂತ ಇರಬಹುದು. ಸಾಮಾನ್ಯವಾಗಿ ಹಾಗೆ ಇದೆ. ನಾವು ತಯಾರಿ ಯಾವ ಕಡೆ ಮಾಡ್ತೇವೆ ಆ ರೀತಿ ಕಾರ್ಯಗಳಲ್ಲಿ ಹೆಚ್ಚಾಗ್ತದೆ. ತಿಳಿತು? ವಂದನ ಬಯ್ಯಜಿ. ಗತಿ ಮತ್ತೆ ಆಯು ಅದು ಹೇಗೆ? ಗತಿ ಅಂದ್ರೆ ಮತ್ತೆ ಆಯು ಇದು ನಾಮ ಕರ್ಮ ಇದೆ. ಆಯು ಇದು ಆಯು ಕರ್ಮ ಇದೆ. ಆಯು ಪ್ರಾರಂಭ ಆಗಲಾರದೆ ಆಯುವಿನ ಉದಯಕ್ಕೆ ಬಂದ ಮೇಲೆ ಗತಿಯ ಉದಯಕ್ಕೆ ಬರ್ತದೆ.
ಅಂದ್ರೆ ನಾವು ನರಕಾಯುವನ್ನ ಇಲ್ಲಿ ಮನುಷ್ಯ ಇದ್ದಾಗಲೂ ನರಕಾಯು ಕಟ್ಕೋತೇವೆ. ನರಕಾಯು ಕಟ್ಟಿದೆ ಅಂತ ತಿಳ್ಕೊಡಿ. ನಮಗೆ ನರಕಾಯು ಕಟ್ಟಿದೆ, ನನಗೆ ಇಲ್ಲಿ ಇದೆ, ಆದ್ರೆ ಇನ್ನ ನಾನು ನರಕಕ್ಕೆ ಹೋಗಿಲ್ಲ. ನರಕಕ್ಕೆ ಹೋದ ಮೇಲೆ ನರಕಗತಿ ಉದಯಕ್ಕೆ ಬರೋದು. ನರಕಕ್ಕೆ ಕರ್ಕೊಂಡು ಹೋಗೋರು ಯಾರು ಅಂದ್ರೆ ಆಯು. ಇದೊಂಥರ ಡೀಸೆಲ್ ಪೆಟ್ರೋಲ್ ಇದ್ದ ಹಾಗೆ. ಈ ಪೆಟ್ರೋಲ್ ಅನ್ನ ಯಾವಾಗ ಬೇಕಾದ್ರೂ ಬಳಸ್ಕೋಬಹುದು. ಈ ಪೆಟ್ರೋಲ್ ಒಮ್ಮೆ ಕಟ್ಟಿದ್ದು ಅಂದ್ರೆ ಅದು ಹಂಗ ಖಾಲಿ ಆಗೋದಿಲ್ಲ, ಆ ಜಾಗಕ್ಕೆ ಹೋಗಿ ಬಿಡೋದದು. ಅಲ್ಲಿ ಗತಿಗೆ ಆಯು ಕಾರಣ ಆಗುತ್ತೆ ಅಲ್ವಾ? ಗತಿಯಲ್ಲಿ ಹೋಗ್ಲಿಕ್ಕೆ ಆಯು ಕಾರಣ. ಅದೇ ಗತಿಯನ್ನ ನಾವು ಈ ಸಮಯನೂ ಕಟ್ಕೋತಾ ಇದ್ದೇವೆ, ಪ್ರತಿ ಸಮಯನೂ ಕಟ್ಕೋತಾ ಇದ್ದೇವೆ. ಯಾವಾಗ ಒಳ್ಳೆ ಭಾವಗಳು ಬರ್ತಾ ಇವೆ ಆವಾಗ ಒಳ್ಳೆ ಗತಿಯಲ್ಲಿ ರೂಪದಲ್ಲಿ ಕಟ್ಟಿರ್ತದೆ. ವಿಕೃತ ಕ್ರೂರ ಭಾವಗಳು ಬರ್ತಾ ಇವೆ ಅಂದ್ರೆ ದುರ್ಗತಿ ರೂಪದಲ್ಲಿ ಕಟ್ತಾ ಇರ್ತದೆ. ಅದು ಕಂಟಿನ್ಯೂಸ್ ಚಾಲನೆ ಇದೆ. ಯಾವ್ದು ಬೇಕು ಅದನ್ನ ಡಬ್ಬಿಯಲ್ಲಿಂದ ಸೆಲೆಕ್ಟ್ ಮಾಡಿ ತಕೋಬೇಕಷ್ಟೇ. ತಿಳಿದ್ರಿ? ಆಯು ಹಾಗಲ್ಲ, ಅದು ಒಂದೇ ಸಾರಿ ಸಿಗುತ್ತದೆ. ಒಂದೇ ಸಾರಿ ಸಿಗೋದು. ಗೊತ್ತಾಯ್ತು. ಹೀಗಿರ್ತದೆ. ಆಯು ಕರ್ಮ ಒಂದು ಬಿಟ್ಟು ಇನ್ನು 7 ಕರ್ಮಗಳು ಒಂದು ಸಮಯದಲ್ಲಿ ಎಷ್ಟೆಷ್ಟು ಬರ್ಬೋದು ಅನ್ನೋದು ಏನಾದ್ರು ಲೆಕ್ಕಾಚಾರ ಸಿಗುತ್ತಾ? ಒಂದು ಸಮಯದಲ್ಲಿ ಏನು ಸಮಯ ಪ್ರಬಂಧ ಕರ್ಮಗಳು ಹೇಳಿದಾರಲ್ಲ, ಅದೇ ಒಂದು ಸಮಯದಲ್ಲಿ ಬರುವಂಥದ್ದು. ಅಂದರೆ ಎಲ್ಲ ಇನ್ನು 7 ಕರ್ಮಗಳು ಸಮಾನವಾಗಿರುತ್ತಾ ಅಥವಾ ವ್ಯತ್ಯಾಸನೂ ಇರುತ್ತಾ ಅಂತ? ಇದರಲ್ಲಿ ಅಲರ್ಟ್ ಯಾವ ಕಾರ್ಯದಲ್ಲಿ ಯಾವ ಕಷಾಯ ಜೊತೆ ಯಾವ ಕಾರ್ಯವನ್ನ ಮಾಡ್ತಾ ಇದ್ದೇವಲ್ಲ ಅದರದ್ದು ಹೈ ಲೆವೆಲ್ ಇರ್ತದೆ. ಆ ದಿಕ್ಕಿನಲ್ಲಿ ಬರುವಂತದ್ದು ಹೈ ಲೆವೆಲ್ ಇರ್ತದೆ. ಉಳಿದವುಗಳೆಲ್ಲ ಸಹಚರರು ಅವರವರ ಸೈನ್ಯ ಎಷ್ಟಿದೆ ಅಷ್ಟು ಬರ್ತಿರ್ತದೆ. ಮಿನಿಮಮ್ ಬಂದ್ರೆ ಅಷ್ಟು ಬರ್ತದೆ. ಒಂದು ಸಮಯದಲ್ಲಿ ಒಂದು ಸಮಯ ಪ್ರಬದ್ಧ ಕರ್ಮ ಅಂತ ಏನಿದೆ ಅಲ್ಲ ಅಷ್ಟು ಮಿನಿಮಮ್ ಬರ್ತದೆ. ಮ್ಯಾಕ್ಸಿಮಮ್ ಬೇಕಾದಷ್ಟು ತಗೋಬಹುದು. ಮಿನಿಮಮ್ ಎಷ್ಟು? ಮಿನಿಮಮ್ ಅದು ಒಂದು ಸಮಯ ಪ್ರಬದ್ಧ ಅಂತ ಏನ್ ಹೇಳಿದಾರಲ್ಲ, ಅದು ಅಭವ್ಯ ರಾಶಿಯ ಸಂಖ್ಯೆ, ಸಿದ್ಧ ರಾಶಿಯ ಸಂಖ್ಯೆ ಅಂತ ಹೇಳಿದಾರಲ್ಲ, ಆ ಒಂದು ಪ್ರಮಾಣದ ಪ್ರಕಾರ ಅದು ಎಷ್ಟು ಬರ್ತಾ ಇವೆ ಅಷ್ಟು ಬರ್ತದೆ. ಅದೆಲ್ಲ ಲೆಕ್ಕಾಚಾರ ಗೊತ್ತಾಗುತ್ತೆ. ಓದಿಕ್ಕೆ ನೋಡಿ, ಅಭವ್ಯರ ಸಂಖ್ಯೆಗೆ ಸಿದ್ಧ ರಾಶಿ ಅನಂತ ಭಾಗದ ಸಂಖ್ಯೆ. ಸಿದ್ಧ ರಾಶಿ ಎಷ್ಟಿದೆ? ಅನಂತದಲ್ಲಿ ಒಂದು ಭಾಗ ತೆಗಿರಿ, ಅನಂತ ಭಾಗ ಉಳಿತು. ಆಮೇಲೆ ಅಭವ್ಯ ರಾಶಿಯ ಮತ್ತು ಸಿದ್ಧ ರಾಶಿ ಏನಿದೆ ಅದನ್ನ ಕೂಡಿಸಿ ಅಭವ್ಯ ರಾಶಿಗಿಂತ ಹೆಚ್ಚಿಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಷ್ಟೇ. ಇಲ್ಲಿ ಸತ್ವಾರ್ಥ ಸೂತ್ರದಲ್ಲಿ ಕೂಡ ಹೇಳಿದ್ದಾರೆ. ಸೂತ್ರ ಇದೆ, ನಾಮ ಪ್ರತ್ಯಯಾಃ ಸರ್ವತೋ ಯೋಗ ವಿಶೇಷಾತ್ ಸೂಕ್ಷ್ಮೈಕ ಕ್ಷೇತ್ರಾವಗಾಹ ಸ್ಥಿತಾಃ ಸರ್ವಾತ್ಮ ಪ್ರದೇಶೇಶ್ವನಂತಾನಂತ ಪ್ರದೇಶಾಃ. ತಿಳಿದ್ರಿ? ರೂಪದಲ್ಲಿ ಎಲ್ಲಾ ದಿಕ್ಕುಗಳಿಂದಲೂ ಅನಂತಾನಂತ ಕರ್ಮಗಳು ಬರ್ತಾ ಇವೆ, ಕಟ್ಕೋತಾ ಇವೆ. ಅದೇ ಒಂದು ಸಮಯಕ್ಕೇನೆ ನಮಗೆ ಅನಂತ ಕರ್ಮಗಳು ಬಂದ ಆಗ್ತಾ ಇರುತ್ತೆ. ಆದ್ರೆ ನಮ್ಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿದೆ, ಅದೇ ಅಂತ ಒಪ್ಕೋತಾ ಇಲ್ಲ. ಗೊತ್ತಾಗ್ತಿದೆ, ಯಾಕೆ ಗೊತ್ತಾಗ್ತಿಲ್ಲ? ಎಷ್ಟು ಸೂಕ್ಷ್ಮ ಇದೆ ಅದು ಹೇಗೆ ನಾವು ಅಷ್ಟು ಮೈ ಮರೆತಿರ್ತೀವಿ, ಗೊತ್ತಾಗಲ್ಲ ಭಯ್ಯಾಜಿ. ಇಲ್ಲ ನೋಡ್ರಿ, ಯಾರಿಗೆ ಕಷ್ಟ ಇಲ್ಲ ಕೈ ಎತ್ತರಿ. ಎಲ್ರಿಗೂ ಇದೆ. ಯಾರಿಗೆ ದುಃಖ ಇಲ್ಲ? ಮತ್ತೆ ದುಃಖ ಇದೆ ಅಂದ್ರೆ ಇದು ಎಲ್ಲಿಂದ ಬರ್ತಾ ಇದೆ? ಕರ್ಮದಿಂದನೇ ಬರ್ತಾ ಇದೆ. ಇದ್ರ ಮಧ್ಯೆ ಸ್ವಲ್ಪ ಏನೋ 1-2 ಕೆಲಸಗಳು ಬೇಕಾದಾಗಿರ್ತವೆ. ಅಂದ್ರೆ ಅದು ಸ್ವಲ್ಪ ಒಳ್ಳೆಯ ಪುಣ್ಯ ಕರ್ಮನೂ ಇರ್ತದೆ, ಅದರಿಂದ ಸ್ವಲ್ಪ ಒಳ್ಳೆಯದು ಆಗಿರ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಇರುವುದೆಲ್ಲ ದುಃಖನೇ ಇದೆ. ಆದ್ರೂ ನಾವೇನ್ ಅನ್ಕೋತೇವೆ, ಸಂಸಾರದ ಮೇಲೆ ದುಃಖ ಇರೋದೇ, ಅಲ್ಲಿ ಇಟ್ಕೊಂಡದನ್ನು ಜಯಿಸಬೇಕು ಅಂತ ಧೈರ್ಯದಿಂದ ಅದನ್ನ ಎದುರಿಸ್ತಾ ಇದ್ದೇವೆ, ಬಂಡತನದಿಂದ. ಅದಕ್ಕಾಗಿ ಅದ ಕರ್ಮ ನಮಗ್ ಬಂದದ ಗೊತ್ತಿಲ್ಲ ಅಂತ ಹೇಳ್ತೇವೆ. ಬಂದಿರೋದೆಲ್ಲ ಕರ್ಮದ್ದೇ ಇದೆಯಲ್ಲ, ಏನ್ ಗೊತ್ತಿಲ್ಲ.
ಹೀಗೆ ಈ ಕಿರಿಯಂಶ ಏಕೇಂದ್ರಿಯ ದ್ವೇಂದ್ರಿಯ ತ್ರೀಂದ್ರಿಯಗಳಲ್ಲಿ ಇರುವಂತಹ ಜೀವನದು ಹೆಚ್ಚಂದ್ರೆ 2 ಗುಣಸ್ಥಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಪರ್ಯಾಪ್ತಕ ಆದ್ರು ಅಂತಂದ್ರೆ ಪರ್ಯಾಪ್ತಿಗಳೆಲ್ಲ ಪೂರ್ಣ ಆದವು ಅಂತಂದ್ರೆ ಇರೋದು ಒಂದೇ ಗುಣಸ್ಥಾನ, ಮಿಥ್ಯಾತ್ವ ಗುಣಸ್ಥಾನ. ಅಗ್ನಿಕಾಯಕ ಮತ್ತು ವಾಯುಕಾಯಕದಲ್ಲಿ ಯಾವುದವಸ್ಥಾ ಇದ್ರೂ ಮಿಥ್ಯಾತ್ವ ಒಂದೇ ಇರೋದು. ಇನ್ನು ಈ ಉಳಿದಂತ ಯಾವ ಏಕೇಂದ್ರಿಯ ಮತ್ತು ದ್ವೇಂದ್ರಿಯ ತ್ರೀಂದ್ರಿಯದ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 2ನೇ ಗುಣಸ್ಥಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 2ನೇ ಗುಣಸ್ಥಾನ ಆಗ್ಲಿಕ್ಕೆ ಸಾಧ್ಯ ಇರುವಂತಹ ಯಾವ ಜೀವಗಳಿದಾವಲ್ಲ ಅವುಗಳಲ್ಲಿ 2ನೇ ಗುಣಸ್ಥಾನದ ಅಪೇಕ್ಷಾದಿಂದ ಚರ್ಚೆ ಮಾಡುವುದಾದ್ರೆ ಇವು ಎಲ್ಲಾ ಉಳಿದ ಗುಣಗಳು ಇರ್ತವೆ. 2ನೇ ಗುಣಸ್ಥಾನ ಇರುವಾಗ ಅಪರ್ಯಾಪ್ತಕ ಇರ್ತದೆ ಅವರಲ್ಲಿ. ಆ ಅವಸ್ಥಾದಲ್ಲಿ ಅವರಲ್ಲಿ ಅಂತಹ ಜೀವರುಗಳಲ್ಲಿ ಒಂದು ಮಿಥ್ಯಾದರ್ಶನ ಇರುವುದಿಲ್ಲ, ಇನ್ನೊಂದು ಅಭವ್ಯತ್ವ ಇರುವುದಿಲ್ಲ. ಯಾಕೆಂದ್ರೆ ಅವು 2ನೇ ಗುಣಸ್ಥಾನದಲ್ಲಿ ಸಾಧಿಸಿಕೊಂಡು ತಿರಿಯಂಚಾಗ್ತಿವೆ. 2ನೇ ಗುಣಸ್ಥಾನಕ್ಕೆ ಬಂದಂತಹ ಜೀವ ಇದಾವೆ ಅಂತಂದ್ರೆ ಅವು ನಿಯಮದಿಂದ ಭವ್ಯ ಇರ್ತಾವ. ಹಾಗಾಗಿ 2ನೇ ಗುಣಸ್ಥಾನದಲ್ಲಿ ಭವ್ಯತ್ವ ಮತ್ತು ಮಿಥ್ಯಾದರ್ಶನ ಇವೆರಡನ್ನು ಬಿಟ್ಟು ಆ ಜೀವರುಗಳಲ್ಲಿ ಉಳಿದೆಲ್ಲವನ್ನು ಸಮಾನವಾಗಿ ತಿಳಿಬೇಕು. ತಿಳಿದು ಚತುರಿಂದ್ರಿಯ ಪರ್ಯಾಪ್ತಕ ಜೀವಗಳಲ್ಲಿ ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳಿರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳು 9, ಔದಯಿಕ 13, ಪಾರಿಣಾಮಿಕ ಭಾವಗಳು 3, ಒಟ್ಟು 25 ಭಾವಗಳು. ಚತುರಿಂದ್ರಿಯದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 2ನೇ ಗುಣಸ್ಥಾನ ಇರುತ್ತದೆ. ಆದ್ದರಿಂದ ಅಲ್ಲೂ ಸಹ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಲ್ಲಿ 23 ಭಾವಗಳು ಇರುತ್ತವೆ. ಇನ್ನು 3 ಇಂದ್ರಿಯಗಳವರೆಗೆ ಆದ ಮೇಲೆ ತಿರ್ಯಂಚಗತಿಯಲ್ಲಿ 4 ಇಂದ್ರಿಯ ಜೀವಗಳು ಕೂಡ ಇವೆ. ಚತುರಿಂದ್ರಿಯ ಜೀವಗಳ ಹೊರಗಡೆ ಅಲ್ಲಿ ಕೂಡ ಅದು ತಿರ್ಯಂಚಗತಿ ಹೆಚ್ಚಂದ್ರೆ 2 ಗುಣಸ್ಥಾನ ಆಗ್ಲಿಕ್ಕೆ ಸಾಧ್ಯ. ಈಗ ಮೊದಲನೇ ಗುಣಸ್ಥಾನದ ವಿಷಯವನ್ನ ಹೇಳ್ತಾರೆ. ಚತುರೇಂದ್ರಿಯ ಜೀವ ಪರ್ಯಾಪ್ತಕರಲ್ಲಿ ಔಪಶಮಿಕ ಹಾಗೂ ಕ್ಷಾಯಿಕ ಭಾವ ಯಾವುವೂ ಇರುವುದಿಲ್ಲ. ಯಾಕೆಂದ್ರೆ ಇವೆಲ್ಲ ವಿಕಲತ್ರಯ ಜೀವ ಇದಾವೆ. ಚತುರೇಂದ್ರಿಯ ಜೀವ ಇದು ವಿಕಲತ್ರಯ ಅಂತ ಅನ್ನಿಸ್ಕೊಂಡಿದೆ. ದ್ವೇಂದ್ರಿಯ ತ್ರೀಂದ್ರಿಯ ಚತುರೇಂದ್ರಿಯ ಈ 3 ವಿಕಲತ್ರಯಗಳು. ಆಮೇಲೆ ಔಪಶಮಿಕ ಕ್ಷಾಯಿಕ ಭಾವಗಳು ಇಲ್ಲಿ ಇಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜೀವದಲ್ಲಿ ಜ್ಞಾನ ಭಾವ ಇರೋದಿಲ್ಲ, ಇರೋದೆಲ್ಲ ಅಜ್ಞಾನ ಭಾವ. ಅದು ಕೂಡ 2. ಅಂದ್ರೆ ಕೂಮತಿ ಅಜ್ಞಾನ ಭಾವ, ಕೂಶುತ ಅಜ್ಞಾನ ಭಾವ. ಇವುಗಳಿಗೂ ಕೂಡ ಅವಧಿ ಜ್ಞಾನ ಆದರೂ ಕೂಡ ಇರುವುದಿಲ್ಲ. ಲಕ್ಷಣದಲ್ಲಿ ನೋಡ್ರಿ 3 ಇಂದ್ರಿಯದ ತನಕ ಒಂದೇ ದರ್ಶನ, ಅದು ಅಚಕ್ಷು ದರ್ಶನ. 4 ಇಂದ್ರಿಯದಲ್ಲಿ ಕಣ್ಣು ಬರ್ತದೆ, ಕಣ್ಣಿನ ಇಂದ್ರಿಯ ಬರ್ತದೆ. ಚಕ್ಷು ದರ್ಶನ ಅಚಕ್ಷು ದರ್ಶನ 2 ದರ್ಶನಗಳು 4 ಇಂದ್ರಿಯ ಜೀವಗಳಿಗೆ ಆಗ್ತವೆ. ಲಬ್ಧಿಗಳು ಇವರಲ್ಲಿ ಅವರ ಇಂದ್ರಿಯಗಳು ಮತ್ತು ಅವರ ಸಾಮರ್ಥ್ಯಾನುಸಾರ 5 ಲಬ್ಧಿಗಳು ಉಂಟಾಗಿರ್ತವೆ. ಅಂದ್ರೆ 5 ಕ್ಷಾಯೋಕ್ಷಮಿಕ ಲಬ್ಧಿ ಭಾವಗಳು ಇದಾವೆ ಇಲ್ಲಿ. ಆಮೇಲೆ ಇಲ್ಲಿ ಯಾವುದು ಒಂದು ಜೀವ ಕೂಡ ಸಮ್ಯಕ್ತ್ವವನ್ನು ಹೊಂದಿರುವುದಿಲ್ಲ. ಅಂದ್ರೆ ಸಮ್ಯಕ್ತನೂ ಇಲ್ಲ, ಸಂಯಮನೂ ಇರುವುದಿಲ್ಲ, ಸಂಯಮನೂ ಆಗುವುದಿಲ್ಲ. ಯಾಕೆಂದ್ರೆ ಇವೆಲ್ಲ ವಿಕಲತ್ರಯ ಜೀವಗಳಿದಾವೆ. ಇಲ್ಲಿ ಸಮ್ಯಕ್ತ್ವ ಭಾವಗಳು ಆಗುವುದೇ ಇಲ್ಲ. ವ್ರತ ಆಚರಣೆ ಅಂತೂ ದೂರದ ಮಾತಿದೆ. ಹೀಗೆ ಕ್ಷಾಯೋಕ್ಷಮಿಕ ಭಾವಗಳಾಗ್ತವೆ. ಅಜ್ಞಾನ, ದರ್ಶನ, ಲಬ್ಧಿ ಇಷ್ಟು ಭಾವಗಳಾಗ್ತವೆ. ಅಜ್ಞಾನದಲ್ಲಿ 2 ಅಜ್ಞಾನ ಭಾವ, ದರ್ಶನದಲ್ಲಿ
2 ದರ್ಶನ ಭಾವ, ಲಬ್ಧಿಗಳಲ್ಲಿ 5 ಲಬ್ಧಿ ಭಾವ ಇಷ್ಟ ಆಗ್ತವೆ. ಆಮೇಲೆ ಔದೈಕ ಭಾವಗಳಲ್ಲಿ ಗತಿ ತಿರ್ಯಂಶ ಗತಿ ಉದಯದಲ್ಲಿದೆ. ಹಾಗಾಗಿ ತಿರ್ಯಂಶ ಗತಿ ಔದೈಕ ಭಾವ ಇದೆ. ಕಷಾಯದಲ್ಲಿ ಎಲ್ಲ ಕಷಾಯಗಳಿದಾವೆ, ಕ್ರೋಧ ಮಾನ ಮಾಯ ಲೋಭ. ವೇದದಲ್ಲಿ ನಪುಂಸಕ ವೇದವೇ ಉದಯದಲ್ಲಿ ಇರ್ತದೆ. ಚತುರೇಂದ್ರಿಯ ಜೀವಗಳು ಕೂಡ ನಪುಂಸಕ ಜೀವರೇ ಇದ್ದಾರೆ, ಯಾವುದೊಂದು ಗಂಡು ಎನ್ನುವಂತಿಲ್ಲ. ಇದು ಆಮೇಲೆ ಚತುರೇಂದ್ರಿಯದಲ್ಲಿರುವವರೆಲ್ಲ ನಿಯಮದಿಂದ ಮಿಥ್ಯಾತ್ವ ಗುಣಸ್ಥಾನದಲ್ಲಿರುವಂತ ಜೀವರೆಲ್ಲ ಮಿಥ್ಯಾದರ್ಶನ ಇದ್ದೇ ಇರ್ತದೆ. ಆಮೇಲೆ ಅಜ್ಞಾನ ಭಾವ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷದಲ್ಲಿ ಶಿವಲೇಶಗಳೇ ಇರುವುದು, 3 ಅಶಿವಲೇಶಗಳೇ ಇರುವುದು. ಪಾರಿಣಾಮಿಕ ಭಾವಗಳಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿರುವ ಚತುರೇಂದ್ರಿಯ ಜೀವಗಳಲ್ಲಿ, ಅಂದ್ರೆ ಪರ್ಯಾಪ್ತಕ ಪೂರ್ಣ ಆದ್ಮೇಲೆ ಎಲ್ಲಾ ಜೀವ ಮಿಥ್ಯಾತ್ವದಲ್ಲೇ ಇರುವುದು. ಹಾಗಾಗಿ 3 ಪಾರಿಣಾಮಿಕ ಭಾವಗಳು ಇರ್ಲಿಕ್ಕೆ ಸಾಧ್ಯ ಇದೆ, ಜೀವತ್ವ, ಅಭವ್ಯತ್ವ. ಇನ್ನು ಚತುರೇಂದ್ರಿಯವಲ್ಲಿ ಜನ್ಮ ತೆಗೆದುಕೊಳ್ಳಲಿಕ್ಕೆ ಹೋಗುವಂತ ಜೀವರು 2ನೇ ಗುಣಸ್ಥಾನದಲ್ಲಿ ಮರಣ ಮಾಡಿಕೊಂಡು ಅಲ್ಲಿ ಜನ್ಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಚತುರೇಂದ್ರಿಯದಲ್ಲಿ 2ನೇ ಗುಣಸ್ಥಾನವು ಆಗಲು ಸಾಧ್ಯ ಅಪರ್ಯಾಪ್ತಕದಲ್ಲಿ. ಆ ಅಪೇಕ್ಷದಿಂದ 2ನೇ ಗುಣಸ್ಥಾನದ ಪಟ್ಟಿಯನ್ನು ನೋಡುವುದಾದ್ರೆ ಇಲ್ಲಿ ಇರುವಷ್ಟೇ ಭಾವಗಳು ಇರ್ತವೆ 25, ಆದರೆ 2 ಭಾವ ಕಡಿಮೆ ಆಗ್ತವೆ. ಒಂದನ್ನ ಕಡಿಮೆ ಮಾಡಬೇಕು, ಅಭವ್ಯತ್ವ ಒಂದನ್ನ ಕಡಿಮೆ ಮಾಡಬೇಕು. ಅದು ಸಾಧಾರಣ ಗುಣಸ್ಥಾನವುಳ್ಳ ಅಪರ್ಯಾಪ್ತಕ ಅವಸ್ಥೆಯಲ್ಲಿರುವಂತಹ ಚತುರೇಂದ್ರಿಯ ಜೀವಗಳದ್ದು ವಿಷಯ ಆಗ್ತದೆ. ಇಲ್ಲಿ ಇರುವಂತದ್ದು ಮಿಥ್ಯಾತ್ವ ಗುಣಸ್ಥಾನದಲ್ಲಿರುವಾಗ ಅಂತ ತಿಳ್ಕೊಳ್ಬೇಕು. ಇದರಲ್ಲಿ ಮಿಥ್ಯಾದರ್ಶನ ಮತ್ತು ಅಭವ್ಯತ್ವ 2ನ್ನ ಕಡಿಮೆ ಮಾಡಿದಾಗ ಅದು 2ನೇ ಗುಣಸ್ಥಾನದ ವಿಷಯ ಆಗುತ್ತದೆ. ತಿಳಿತು? ಬೈಯದಿ ಯಾರೋ ಸುರೇಶ್ ಅನ್ನ ಅವರು ತುಂಬಾ ಸರಿ ಹ್ಯಾಂಡ್ ರೈಸ್ ಮಾಡಿದ್ರು. ಕೇಳಿ ಏನಂತ ಏನ್ ಹೇಳೋದಿದೆ ಹೇಳಿ. ಏನಾಯ್ತು ಹೇಳಿ. ಅವ್ರು ಕೇಳಬೇಕು ಅಷ್ಟೇ. ಪಂಚೇಂದ್ರಿಯ ಹಾಗೂ ತ್ರಸಕಾಯ, ಪಂಚೇಂದ್ರಿಯ ಹಾಗೂ ತ್ರಸಕಾಯ ಪರ್ಯಾಪ್ತಕ ಜೀವರುಗಳಲ್ಲಿ ಔಪಶಮಿಕ ಭಾವಗಳು 2, ಶಾಯಿಕ ಭಾವಗಳು 9, ಛಾಯೋಪಶಮಿಕ 18, ಔದೈಕ 21, ಪಾರಿಣಾಮಿಕ 3, ಒಟ್ಟು 53. ನೋಡ್ರಿ, ಈಗ ಇಂದ್ರಿಯ ಮಾರ್ಗಣದಲ್ಲಿ ಏಕೇಂದ್ರಿಯ ಮಾರ್ಗಣ, ದ್ವೀಂದ್ರಿಯ ಮಾರ್ಗಣ, ತ್ರೀಂದ್ರಿಯ ಮಾರ್ಗಣ, ಚತುರೇಂದ್ರಿಯ ಮಾರ್ಗಣ ಆಯಿತು. ಆಮೇಲೆ ಕಾಯ ಮಾರ್ಗಣದಲ್ಲಿ ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ, ವನಸ್ಪತಿಕಾಯ ಇಷ್ಟ ಮಾರ್ಗಣ ಆಯಿತು. ಈಗ ಏನ್ ಹೇಳ್ತಿದ್ದಾರೆ, ಇಂದ್ರಿಯದಲ್ಲಿ ಪಂಚೇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣದಲ್ಲಿ ತ್ರಸಕಾಯ ಮಾರ್ಗಣ, ಈ 2ನ್ನು ಸೇರಿ ಹೇಳ್ತಿದ್ದಾರೆ. ಈಗ ಈ 2ರಲ್ಲಿಯೂ ಪರ್ಯಾಪ್ತಕ ಜೀವರ ಬಗ್ಗೆ ಹೇಳ್ತಿದ್ದಾರೆ. ಆದ್ರೆ ಪರ್ಯಾಪ್ತಕ ಇರುವಂತಹ ಜೀವರಲ್ಲಿ ಯಾವ ಭಾವಗಳು ಆಗಲು ಸಾಧ್ಯ ಅಂತ ಹೇಳ್ತಿದ್ದಾರೆ. ಕನ್ಫ್ಯೂಷನ್ ಮಾಡಿಕೊಳ್ಳಬೇಡಿ. ಪಂಚೇಂದ್ರಿಯ ಜೀವಗಳು, ಪಂಚೇಂದ್ರಿಯ ಮಾರ್ಗಣದಲ್ಲಿ ಯಾವ ಜೀವಗಳು ಬರ್ತವೆ? ನರಕಗತಿಯ ಜೀವರು ಬರ್ತವೆ, ಪಂಚೇಂದ್ರಿಯ ಜೀವರು ಬರ್ತಾರೆ. ಆಮೇಲೆ ಬರ್ತಾರೆ 4 ಗತಿಯ ಜೀವರುಗಳೆಲ್ಲ ಪಂಚೇಂದ್ರಿಯ ಮಾರ್ಗಣದಲ್ಲಿ ಬರ್ತಾರೆ. ತ್ರಸಕಾಯದಲ್ಲಿ ಯಾರ್ಯಾರು ಬರ್ತಾರೆ? ಇವರೆಲ್ಲಾನು ತ್ರಸಕಾಯದಲ್ಲಿ ಬರ್ತಾರೆ. ಹೌದು. ಇನ್ನ ಎಕ್ಸ್ಟ್ರಾ ಬರ್ತಾರೆ ತ್ರಸಕಾಯದಲ್ಲಿ, ಹಿಂದೆ ನೋಡಿದವರು ಬರ್ತಾರೆ. ದ್ವೀಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ ಬರ್ತಾರೆ, 4 ಇಂದ್ರಿಯದವರು.
ಹಾಗಾಗಿ ಇದು ಟೋಟಲ್ ಹೋಲ್ಸೇಲ್ ಮಾರ್ಗಣ ಇದೆ, ತಿಳಿದ್ರಿ? ಹಾಗಾಗಿ ಇಲ್ಲಿ ಏನೇನಾಗ್ತದೆ ನೋಡ್ರಿ, ಎಲ್ಲಾನು ಇಲ್ಲಿ ಸಿದ್ಧ ಆಗ್ತವೆ. 53ಕ್ಕೆ 53 ಸಿದ್ಧ ಆಗ್ತದೆ. ಯಾಕಂದ್ರೆ ಎಲ್ಲ ಇಡೀ ಜಗತ್ತಿನ ಎಲ್ಲ ಏಕೇಂದ್ರಿಯ ಒಂದು ಬಿಟ್ಟು ಎಲ್ಲಾನು ಬಂದು ಬಿಡ್ತದೆ ಇಲ್ಲಿ. ಔಪಶಮಿಕದಲ್ಲಿ 2 ಭಾವಗಳನ್ನ ಹೇಳಿದ್ದಾರೆ. ಔಪಶಮಿಕದಲ್ಲಿ 2 ಭಾವಗಳು ಅಂತಂದ್ರೆ ಸಮ್ಯಕ್ತ ಮತ್ತು ಚಾರಿತ್ರ. ಸಮ್ಯಕ್ತ ಭಾವ 4 ಗತಿಯ ಸಂಜ್ಞೆ ಪಂಚೇಂದ್ರಿಯ ಗತಿಗೆ ಆಗಲಿಕ್ಕೆ ಸಾಧ್ಯತೆ ಪಂಚೇಂದ್ರಿಯದಲ್ಲಿ. ಇನ್ನು ಚಾರಿತ್ರ ಭಾವನು 4 ಗತಿಯ ಜೀವರುಗಳಲ್ಲಿ, ಮನುಷ್ಯ ಗತಿಯ ಜೀವರಲ್ಲಿ ಔಪಶಮಿಕ ಚಾರಿತ್ರ ಭಾವ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಪಂಚೇಂದ್ರಿಯ ಮನುಷ್ಯರೆಲ್ಲ ಪಂಚೇಂದ್ರಿಯ ಇದ್ದಾರಲ್ಲ, ಅದಕ್ಕಾಗಿ 2 ಭಾವಗಳು ಸಾಧ್ಯ. ಆಮೇಲೆ ಕ್ಷಾಯಿಕ ಭಾವದಲ್ಲಿ ಎಲ್ಲ 9 ಭಾವಗಳಾಗಲಿಕ್ಕೆ ಸಾಧ್ಯ. ನೋಡ್ರಿ, ನರಕ ಗತಿಯಲ್ಲಿ ಕ್ಷಾಯಿಕ ಭಾವ ಇದೆ, ಒಂದಿದೆ ಸಮ್ಯಕ್ತ ಭಾವ. ತಿರ್ಯಂಚ ಗತಿಯಲ್ಲಿ ಭೋಗ ಭೂಮಿಯ ತಿರ್ಯಂಚದಲ್ಲಿ ಕ್ಷಾಯಿಕ ಭಾವ ಇದೆ, ಸಮ್ಯಕ್ತ ಭಾವ. ದೇವಗತಿಯಲ್ಲಿಯೂ ಕೂಡ ಒಂದು ಕ್ಷಾಯಿಕ ಸಮ್ಯಕ್ತ ಭಾವ ಇದೆ. ಮನುಷ್ಯ ಗತಿಯಲ್ಲಿ ಎಲ್ಲಾ ಕ್ಷಾಯಿಕ ಭಾವಗಳಿವೆ. 13ನೇ ಗುಣಸ್ಥಾನವರ್ತಿ ಅರಿಹಂತರು ಮನುಷ್ಯರಿದ್ದಾರಲ್ಲ, ಪಂಚೇಂದ್ರಿಯರೇ ಇದ್ದಾರೆ. ಹಾಗಾಗಿ 9 ಕ್ಷಾಯಿಕ ಭಾವಗಳು ಕೂಡ ಪಂಚೇಂದ್ರಿಯ ಮಾರ್ಗಣ ಹಾಗೂ ರಸಕಾಯ ಮಾರ್ಗಣ, ಮತ್ತೆ ಅವರೆಲ್ಲ ರಸಕಾಯನೇ ಇದ್ದಾರೆ. ಹಾಗಾಗಿ 9 ಕೂಡ ಕ್ಷಾಯಿಕ ಭಾವಗಳಾಗ್ತವೆ. ಇನ್ನು ಕ್ಷಾಯೋಪಶಮಿಕದಲ್ಲಿಯೂ ಕೂಡ ಎಲ್ಲಾನು ಸಾಧ್ಯ ಇದೆ. ನೋಡ್ರಿ, ಜ್ಞಾನದಲ್ಲಿ ಸಮ್ಯಕ್ ದೃಷ್ಟಿ ಏನಿದ್ದಾರೆ, ಸಮ್ಯಕ್ ದೃಷ್ಟಿ ಜೀವರ ಅಪೇಕ್ಷಾದಿಂದ ಪಂಚೇಂದ್ರಿಯದಲ್ಲಿ ಸಮ್ಯಕ್ ದೃಷ್ಟಿ ಜೀವರಿದ್ದಾರಿಲ್ಲ, ಮತೀಶುತ ಅಂತೂ ಸಾಮಾನ್ಯ ಅಪೇಕ್ಷೆ ಆಯ್ತು, ತಿರಿಯಂಚರನ್ನು ಹಿಡ್ಕೊಂಡು. ಇನ್ನು ಸಮ್ಯಕ್ ಅವಧಿ ಜ್ಞಾನನೂ ಇರಬಹುದು 4 ಗತಿಯಲ್ಲಿ. ಆಮೇಲೆ ಇನ್ ಪಂಚೇಂದ್ರಿಯ ಮನುಷ್ಯ ಮುನಿ ಮಹಾರಾಜರಿದ್ದಾರಲ್ಲ, ಅವರಲ್ಲಿ ಯಾರಿಗಾದ್ರೂ ಮನಪರಿ ಜ್ಞಾನ ಇರಬಹುದು. ಹಾಗಾಗಿ ಕ್ಷಾಯೋಪಶಮಿಕ ಜ್ಞಾನದಲ್ಲಿ 4 ಜ್ಞಾನಗಳಿವೆ. ಕ್ಷಾಯೋಪಶಮಿಕ ಜ್ಞಾನಗಳು 4 ಇರಬಹುದು, ಪಂಚೇಂದ್ರಿಯ ಮಾರ್ಗಣದಲ್ಲಿ ಅಥವಾ ಹಾಗೂ ರಸಕಾಯ ಮಾರ್ಗಣದಲ್ಲಿ. ಇನ್ನು ಅಜ್ಞಾನದಲ್ಲಿ 3 ಅಜ್ಞಾನ ಇರಲಿಕ್ಕೆ ಸಾಧ್ಯ ಇರ್ಬೋದೇನಿಲ್ರಿ, ಮಿಥ್ಯಾದೃಷ್ಟಿ ಅಪೇಕ್ಷೆ. ಯಾಕಂದ್ರೆ ಪಂಚೇಂದ್ರಿಯದಲ್ಲಿ ಮಿಥ್ಯಾದೃಷ್ಟಿಗಳಿದ್ದಾರೆ ಎಲ್ಲಾ ಕಡೆ, ರಸಕಾಯದಲ್ಲಿ ಮಿಥ್ಯಾದೃಷ್ಟಿ ಇದ್ದಾರೆ, ಹಾಗಾಗಿ ಇರಬಹುದು. ಆಮೇಲೆ ದರ್ಶನದಲ್ಲಿ 3 ದರ್ಶನ ಇರಬಹುದು, ಚಕ್ಷು ದರ್ಶನ ಅವಧಿ ದರ್ಶನ, 4 ಗತಿ ಜೀವನ ಅಪೇಕ್ಷೆ ಇದೆ ಇದರಲ್ಲಿ. ಆಮೇಲೆ ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕದ ಎಲ್ಲಾ ಲಬ್ಧಿಗಳು ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ ಇರಬಹುದೇನಿಲ್ಲ ಪಂಚೇಂದ್ರಿಯ ರಸಕಾಯದವರಿಗೆ? ಇರ್ಬೋದು. ಇರುತ್ತೆ. ಪಂಚೇಂದ್ರಿಯಕ್ಕೆ ಇದೆ, ಮನುಷ್ಯರಿಗೆ ಇದೆ ಅಲ್ಲ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಮನುಷ್ಯಗತಿಯಲ್ಲಿದೆ. ಹಾಗಾಗಿ ಎಲ್ಲಾನು ಇದೆ. ಕ್ಷಾಯೋಪಶಮಿಕದ 18 ಭಾವಗಳು ಪಂಚೇಂದ್ರಿಯ ಹಾಗೂ ರಸಕಾಯ ಮಾರ್ಗಣದಲ್ಲಿ ಆಗಲು ಸಾಧ್ಯ ಆಗುತ್ತವೆ. ತಿಳಿತು? ಆಮೇಲೆ ಔದೈಕ ಭಾವದಲ್ಲಿ ನೋಡ್ರಿ ಏನೇನಿದೆ. ಶ್ರುತಿ ಔದೈಕ ಭಾವ. ಪಂಚೇಂದ್ರಿಯ ಜೀವಗಳು ಯಾವ್ಯಾವ ಗತಿಯಲ್ಲಿದ್ದಾವೆ? 4 ಗತಿಯಲ್ಲಿದ್ದಾವೆ. ರಸಕಾಯಗಳು ರಸಕಾಯ ಎಲ್ಲೆಲ್ಲಿದ್ದಾವೆ? ಅದು 4 ಗತಿ. ಅವು 4 ಗತಿಯಲ್ಲಿ ಬರುತ್ತೆ. 4 ಗತಿಯ ಔದೈಕ ಭಾವ ಇದೆ. ಎಲ್ಲೆಲ್ಲಿ ಪಂಚೇಂದ್ರಿಯ ಇದ್ದಾವಲ್ಲ ಎಲ್ಲ ಔದೈಕ ಭಾವ ಇದೆ ಅಂದ್ರೆ 4 ಗತಿಯಲ್ಲೂ ಇದೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಹೇಳ್ತಾ ಇದ್ದಲ್ಲ, ಸದ್ದು ಬರ್ತಾ ಇದೆ. ಕಷಾಯಗಳು 4 ಇದಾವೆ. ಕ್ರೋಧ, ಮಾನ, ಮಾಯ, ಲೋಭ. ವೇದದಲ್ಲಿ 3 ವೇದಗಳಿವೆ. 4 ಗತಿಯ ಪಂಚೇಂದ್ರಿಯರಲ್ಲಿ 3 ವೇದಗಳಾಗ್ತವೆ. ದೇವಗತಿಯಲ್ಲಿ ಸ್ತ್ರೀ ಪುರುಷ, ನರಕಗತಿಯಲ್ಲಿ ನಪುಂಸಕ, ಮನುಷ್ಯ ತ್ರಿಯಂಚರಲ್ಲಿ ಸ್ತ್ರೀ ಪುರುಷ ನಪುಂಸಕ. ಎಲ್ಲಾನು ಸಾಧ್ಯ ಇದೆ.
ಆಮೇಲೆ ಪಂಚೇಂದ್ರಿಯರಲ್ಲಿ ಮಿಥ್ಯಾದರ್ಶನ ಇದೆ, ತ್ರಸಕಾಯದಲ್ಲಿ ಮಿಥ್ಯಾದರ್ಶನ ಇದೆ. ಪಂಚೇಂದ್ರಿಯದಲ್ಲಿ ಮತ್ತು ತ್ರಸಕಾಯದಲ್ಲಿ ಅಜ್ಞಾನವೂ ಇದೆ. ಕೇವಲ ಜ್ಞಾನ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಹಿಂದೆ 9 ಕ್ಷಾಯಿಕ ಭಾವ ಹೇಳಿದಿರಲ್ಲ, ಅಲ್ಲಿ ಕ್ಷಾಯಿಕ ಜ್ಞಾನ ಅಂದ್ರೆ ಕೇವಲ ಜ್ಞಾನನೇ ಅಲ್ಲ. ಕ್ಷಾಯಿಕ ಜ್ಞಾನ ಇದ್ದವರು ಇದ್ದಾರೆ, ಅವ್ರ ಜೊತೆ ಮತ್ತೆ ಅಸೈಮ್ಯಗಳು ಇದ್ದಾರೆ. ಪಂಚೇಂದ್ರಿಯರಲ್ಲಿ ಅಸೈಮ್ಯಗಳು ಇದಾರಲ್ಲ ಸಂಸಾರದಲ್ಲಿ. ಅಸೈಮದಲ್ಲಿ ಅಸೈಮ ಇದೆ, ಅಜ್ಞಾನ ಇದೆ, ಅಸಿದ್ಧತ್ವನೂ ಇದೆ. ಆಮೇಲೆ ಲೇಷಗಳಲ್ಲಿ ಎಲ್ಲಾ ಲೇಷಗಳು ಇವೆ. ಪಂಚೇಂದ್ರಿಯರಲ್ಲಿ 6 ಲೇಷ ಇದೆ, ತ್ರಸಕಾಯದಲ್ಲಿ 6 ಲೇಷ ಇದೆ. ಪಾರಿಣಾಮಿಕ ಭಾವಗಳಲ್ಲಿ 3 ಇದೆ, ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಪಂಚೇಂದ್ರಿಯರಲ್ಲಿ ಅಭವ್ಯರು ಇದ್ದಾರೆ, ಭವ್ಯರು ಇದ್ದಾರೆ. ಹೀಗೆ ಎಲ್ಲಾ ಭಾವಗಳು ಸಾಧ್ಯ. ತಿಳಿತು? ಸಾಮಾನ್ಯ ಗುಣಸ್ಥಾನದ ಅನುಸಾರ ಅಲ್ಲ, ಪಂಚೇಂದ್ರಿಯ ಹಾಗೂ ತ್ರಸಕಾಯದ ಗುಣಸ್ಥಾನಗಳಲ್ಲಿ ಭಾವಗಳು ಸಾಮಾನ್ಯ ಗುಣಸ್ಥಾನದ ಅನುಸಾರ. ಇಲ್ಲಿ ಸಾಮಾನ್ಯವೇ ತೆಗೆದುಕೊಳ್ಬೇಕಾಗ್ತದೆ, ವಿಶೇಷ ತೆಗೆದುಕೊಂಡ್ರೆ ಅದೇ ಒಂದು ದೊಡ್ಡ ಗ್ರಂಥ ಆಗ್ತದೆ. ಹೌದಾ? ತಿಳಿತು? ತಿಳಿತು. ವಿಶೇಷ ಬೇಕು ಅಂತ ಹೇಳಿ ಹಿಂದೆ ನರಕಗತಿ ಪಂಚೇಂದ್ರಿಯ ಇದೆ, ಅಲ್ಲಿ ನೋಡ್ಬೋದು. ನರಕಗತಿ ವಿಶೇಷತೆ ಪಂಚೇಂದ್ರಿಯದಲ್ಲಿ ತಿಳಿತದೆ. ಪಂಚೇಂದ್ರಿಯ ತಿರಿಯಂಚಿರದ ಕೋಷ್ಟಕಿದೆ, ಅಲ್ಲಿ ನೋಡ್ಬೋದು. ಅಲ್ಲಿ ಪಂಚೇಂದ್ರಿಯ ತಿರಿಯಂಚಿರದ ವಿಶೇಷತೆ ತಿಳಿತದೆ. ಮನುಷ್ಯರು ಪಂಚೇಂದ್ರಿಯರಿದ್ದಾರೆ, ಅವ್ರದ್ದು ಸೆಪರೇಟ್ ಇದೆ. ಕರ್ಮಭೂಮಿ, ಭೋಗಭೂಮಿ. ತಿರಿಯಂಚಿರದು ಕರ್ಮಭೂಮಿ, ಭೋಗಭೂಮಿ 2 ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಗುಣಸ್ಥಾನಗಳ ಸಹಿತವಾಗಿ, ಆಧಾರ ಸಹಿತವಾಗಿ ಕೊಟ್ಟಿದ್ದಾರೆ. ಆಮೇಲೆ ದೇವಗತಿಯಲ್ಲಂತೂ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಭವನತ್ರಿಕದ ಬೇರೆ, ಸ್ವರ್ಗದಲ್ಲಿ ಮತ್ತೆ ಯುಗಲಗಳ ಆಧಾರದಿಂದ ಬೇರೆ ಬೇರೆ ಪಟಲಗಳನ್ನ ಅನುಸರಿಸಿ ಕೊಟ್ಟಿದ್ದಾರೆ. ಗುಣಸ್ಥಾನಗಳ ಅಪೇಕ್ಷದಿಂದ ಅದೆಲ್ಲ ವಿಶೇಷತನ ಹಿಂದಾಗಿದೆ. ಇದೆಲ್ಲ ಸೇರಿ ಪಂಚೇಂದ್ರಿಯ ಆಗಿದೆ, ಸಾಮಾನ್ಯ ರೂಪದಿಂದ ಇದೆ. ತಿಳಿತು? ತಿಳಿತು. ಲೇಜ ಖಂಡದ ಜನರದು ನಿಜವಾದ ಆ ಅರ್ಥದಲ್ಲಿ ಅವ್ರದ್ದು ತಗೊಂಡಾಗ ಲೆಕ್ಕ ಆಗುತ್ತಲ್ಲ ಲೇಜ ಮನುಷ್ಯರಂದ್ರೆ ಮನುಷ್ಯರು. ಕರ್ಮಭೂಮಿಯ ಮನುಷ್ಯರಲ್ಲಿ ಎಲ್ಲರೂ ಬಂದ್ರು. ಮ್ಲೇಚ್ಛ ಖಂಡದವರು ಬಂದ್ರು, ಆದಿಖಂಡದವರು ಬಂದ್ರು, ವಿದ್ಯಾಧರರು ಬಂದ್ರು. ದಿನವಾನಿ ಹೇಳ್ರಿ. ಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದತಮ ಮೋಹರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ ರಣಂ ದಿವ್ವ ಜೋಣಿಂಜೋ ಪಡಯಿ ಸುನಯಿ ಮಯೇ ಧಾರೈ ನಾಣಂ ಸುಖಮನಂತಂ ಹರಿಯ ಸಾಸದ ಮುಖ ಪದಂ ಪಾವೈ ಸಾಸದ ಮುಖ ಪದಂ ಪಾವೈ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. ನಾವು ಬಾರ್ ನಮೋಕಾರ. ಸರಿ, ನಮೋ.